ತಿಳಿಸ್ರಮ್ಮ. ಬರ್ತೀನಿ ಮಾರ. ಆಯ್ತು ಮಾರ, ಬೆಳಗ್ಗೆ ನೋಡೋಣ. ಬಹಳ ಕತ್ಲಾಗಿದೆ, ಅಷ್ಟು ದೂರ ಜೊತೆಗೆ ಬರಲ್ಲ ಹೊಡಿಯ. ಬೇಡ ಬಿಡು, ನಾನೇ ಹೋಗ್ತೀನಿ. ನೀನು ಹೋಗಿ ಮಾರ, ಪರವಾಗಿಲ್ಲ. ದಿವಸ ಓಡಾಡಿ ಅಭ್ಯಾಸ ಆಗಿರೋದಾರಿಲ್ವಾ? ಆಯ್ತು ಹೊಡಿ. ನಾರಾಯಣ, ನೀರು ಕಾಯಿಸಿಟ್ಟಿದ್ದೇನಪ್ಪ? ಆಗ್ಲೇ ಕಾಯಿಸಿಟ್ಟಿದ್ದೀನಿ ಸರ್. ಪೋಸ್ಟ್ ಏನಾದ್ರು ಬಂದಿತ್ತಾ? ಇಲ್ಲ ಸರ್. ಇಲ್ವಾ? ಏನ್ ಸರ್, ನಿಮ್ಗಿನ್ನೂ ನಿದ್ದೆ ಬರ್ಲಿಲ್ವಾ? ಇಲ್ಲ ನಾರಾಯಣ, ಪರೀಕ್ಷೆ ಹತ್ರ ಬಂತು, ಓದ್ಕೋಬೇಕಲ್ಲ. ಪರೀಕ್ಷೆಗ? ಓದ್ಕೊಳ್ಳಿ. ಯಾಕೆ ಸರ್, ಊಟ ಮಾಡ್ಲಿಲ್ವಾ? ಯಾಕೋ ಮನಸ್ಸೇ ಇಲ್ಲ ನಾರಾಯಣ ಇವತ್ತು. ಯಾಕೆ, ಹುಷಾರಿಲ್ವಾ? ಅಂಥದ್ದೇನಿಲ್ಲ. ಹಾ, ತಗೊಂಡು. ತುಂಬಾ ಕಾಸ್ಟ್ಲಿಗಪ್ಪ, ತುಂಬಾ ಜಾಸ್ತಿ. ಏನ್ ಸರ್, ಏನ್ ಬೇಕಿತ್ತು? ಒಂದು ರೂಮ್ ಬೇಕಾಗಿತ್ತಲ್ಲಯ್ಯ? ಇಲ್ಲ ಸರ್, ರೂಮ್ ಖಾಲಿ ಇಲ್ಲ. ಖಾಲಿ ಇಲ್ಲ ಅಂದ್ರೆ ಏನೇ ಅರ್ಥ? ಖಾಲಿ ಇಲ್ಲ ಅಂದ್ರೆ ಎಲ್ಲಾ ರೂಮು ಭರ್ತಿಯಾಗಿದೆ ಅಂತ ಅರ್ಥ ಸರ್. ಅವೆಲ್ಲ ನಂಗೆ ಗೊತ್ತಿಲ್ಲಯ್ಯ, ನಂಗೊಂದು ರೂಮ್ ಬೇಕೇ ಬೇಕು. ಇಲ್ಲ ಸರ್, ಸಾಧ್ಯ ಇಲ್ಲ. ನಮ್ಮಲ್ಲಿ ಇರೋದೇ 3 ರೂಮ್, 3 ಭರ್ತಿಯಾಗಿದೆ. ಏನು ಏನ್ ಹೇಳ್ತಿದ್ದೆ ನೀನು? ಡೋಂಟ್ ವರಿ ಡಿಯರ್, ಅವನ ಹತ್ರ ನಾ ಮಾತಾಡ್ತೇನೆ, ಸುಮ್ಮನಿರು. ಅಲ್ಲಯ್ಯ, ಕತ್ಲಲ್ಲಿ ಹೇಗಯ್ಯ ವಾಪಸ್ ಹೋಗೋದು, ನೀನೇ ಹೇಳು. ಇಲ್ಲ ಸರ್, ಅರ್ಧ ರಾತ್ರಿ ನಮ್ಮ ಆಫೀಸರ್ ಬಂದ್ರೆ ನನಗ್ ತೊಂದರೆ ಆಗುತ್ತೆ ಅಷ್ಟೇ. ಅವನೇನ್ ಬೇಡ್ಕೊಳ್ಳೋದು, ಒಳ್ಳೆ ಕಟ್ಕನ್ ತರ ಆಡ್ತಾನೆ. ಅವ್ನ್ ರೂಮ್ ಕೊಡದೆ ಹೋದ್ರೆ ಅಷ್ಟೇ ಹೋಯ್ತು. ನಂಗಂತೂ ಸುಸ್ತಾಗಿದೆ, ಕಾರೆಲ್ಲ ಮಲ್ಕೊಂಬೇಡ ಬಾ. ಕಾರ್ನಲ್ಲಿ ಬೇಕಾದ್ರೆ ಮಲ್ಕೊಳ್ಳಿ ಸರ್, ನನಗೇನಂತೆ. ಆದ್ರೆ ಕಾರ್ನ್ ಮಾತ್ರ ದಯವಿಟ್ಟು ನಿಲ್ಲಿಸ್ಬೇಡಿ. ಏನೇ ನಿನ್ ಕಿರಿಕಿರಿ? ರೂಮ್ ಇಲ್ಲ ಅಂತ ಹೇಳ್ದೆ, ಈಗ ಹೇಳ್ತಿದ್ದೆ ಕಾರು ನಿಲ್ಲಿಸ್ಬೇಡಿ ಅಂತ. ನಾವೇನ್ ರಸ್ತೆಲ್ ಹೋಗಿ ಮಲಗೋದೇನೆ? ಏನಾರಣ, ಏನ್ ತೊಂದರೆ ಅವ್ರಿಗೆ? ಕಾಡೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ವಾಪಸ್ ಹೋಗೋಣ ಅಂದ್ರೆ ಕತ್ಲಾಗ್ಬಿಟ್ಟಿದೆ ನೋಡಿ. ಅದು ಅಲ್ಲದೆ ಇಲ್ಲೇ ಎಲ್ಲೋ ಒಂದು ಒಂಟಿ ಸಲಗ ತಿರುಗಾಡ್ತಾ ಇದೆ ಅಂತ ಸುದ್ದಿ. ವಾಪಸ್ ಹೋಗೋದ್ರ ಬಗ್ಗೆ ಯೋಚಿಸ್ಲಿಕ್ಕೂ ಸಾಧ್ಯವಿಲ್ಲ ನೋಡಿ.
ನೀವಾದ್ರೂ ಅವನಿಗೊಂದು ಮಾತು ಹೇಳಿ. ಅವನು ಒಪ್ಪೋ ಹಾಗೆ ಕಾಣೆ. ನನ್ಗೆ ಆವಾಗ್ಲೇ ನಿದ್ದೆ ಬರ್ತಾ ಇದೆ. ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ಕಾರಣ ಇವ್ರು ನನ್ನ ರೂಮ್ನಲ್ಲೇ ಮಲಗಲಿ ಬಿಡು. ನಾನು ಡೈನಿಂಗ್ ಹಾಲ್ನಲ್ಲೂ ಇನ್ನೆಲ್ಲರೂ ಮಲಗ್ತೀನಿ. ಅಯ್ಯೋ, ವೆರಿ ನೈಸ್, ಥ್ಯಾಂಕ್ ಯು. ನಾವು ನಾಳೆ ಬೆಳಿಗ್ಗೆ ಬೇಗ ಹೊರಟೋಗ್ತೀವಿ. ನಿಮಗೆ ತೊಂದರೆ ಕೊಡೋದಿಲ್ಲ. ಪರವಾಗಿಲ್ಲ. ಐ ಆಮ್ ಪೌಲ್. ಹಲೋ, ಹೊಡಿದ್ದು. ಇವ್ರು ಸ್ಮಿತಾ. ಹಲೋ. ಹಲೋ. ಬನ್ನಿ. ಜಸ್ಟ್ ಅ ಮೂಮೆಂಟ್. ಹೋಗೋ ಸ್ಮಿತಾ. ಮೇ ಹೆಲ್ಪ್ ಯು? ಪ್ಲೀಸ್ ಡೋಂಟ್ ಬಾದರ್. ಬನ್ನಿ. ಗೌರಿ, ಒಂದ್ ಮಾತು ಕೇಳು. ಹೇಳೋದು ಬೇಡ, ಕೇಳೋದು ಬೇಡ. ನಾನು ಕಾಡಿಗೆ ಹೋಗ್ತೀನಿ. ಎಲ್ರು ನಮ್ನೇ ನೋಡ್ತಿದ್ದಾರೆ, ಹಾಗೆ ಯಾಕಿರ್ತೀಯ? ನೋಡಿದ್ರೆ ನೋಡ್ಕೊಳ್ಳಿ ಬಿಡಿ, ನನಗೇನಂತೆ. ಸ್ವಲ್ಪ ಇರು, ಬೀಗ ಹಾಕೊಂಡ್ ಬರ್ತೀನಿ. ಗೌರಿ, ನಾವು ಬಂದಿರೋದು ಹನಿಮೂನ್ಗಲ್ವಾ? ಸುಮ್ಮನೆ ಗಿಡ ಮರ ನೋಡ್ಕೊಂಡು ಕಾಲ ಕಳೆಯೋದ್ರಲ್ಲಿ ಏನ್ ಅರ್ಥ ಇದೆ ಹೇಳು? ನಿಮ್ ಹನಿಮೂನ್ ಮನೆ ಹಾಳಾಯ್ತು. ಹನಿಮೂನ್ ಅಂತೆ, ಹನಿಮೂನ್. ಯಾರಿಗೆ ಬೇಕಾಗಿದೆ ಹನಿಮೂನ್? ನೋಡ್ ಗೌರಿ, ಅದು ಅಲ್ಲದೆ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಕಾಟ ಇದೆಯಂತೆ. ಗೌರಿ, ಯಾಕೆ ಕಳ್ತಿದ್ಯೆ? ಅಳಕ್ಕೇನಾಯ್ತು? ಯಾಕೆ ಕಳ್ತಿದ್ದಿ? ನಾನ್ ಜಿಂಕೆ ನೋಡೋಣ ಅಂತ ಬಂದೆ. ಅಷ್ಟೇ ತಾನೇ? ನೋಡು, ಜಿಂಕೆನ ತೋರಿಸ್ತೆ. ನೋಡ್ ಗೌರಿ, ಅಳಬಾರ್ದು. ನೋಡ್ ಗೌರಿ, ಮೊದ್ಲು ರೂಮ್ಗೆ ಹೋಗೋಣ, ಆಮೇಲೆ ಏನ್ ಮಾಡೋಣ, ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡೋಣ. ಕಾಡ್ಗೋಗೋರ್ಲ ಹುಷಾರಾಗಿ ಹೋಗಿ. ತಲೆಗದ್ ಕಾಟ ಇಚ್ಚಾಗೈತೆ. ಕಾಡ್ಗೋಗೋರ್ಲ ಹುಷಾರಾಗಿ ಹೋಗಿ. ಏನ್ ಮರ? ರಾತ್ರಿ ಕರಿನ್ ಗುಡ್ ತುಳ್ದಾಕಿದ್ದಲ್ದೆ ಅವನ್ನು ತುಳ್ದಾಕ್ಬಿಟ್ಟೈತೆ. ರಾತ್ರಿ ಇಡೀ ನಿದ್ದೆನೇ ಇಲ್ಲ ಒಡಿಯ. ಕಣ್ಣಚ್ಚಿ ಕಾವಲ್ ಕೂತಿದ್ದಾಯ್ತು. ನೋಡ್ದ್ಯಾ, ನಿಮ್ಗೆ ನಾನು ಮೊದ್ಲೇ ಹೇಳಿಲ್ವಾ ಈ ಒಂಟಿ ಸಲ್ಗ ಯಾವತ್ತೂ ಹೀಗೆ? ಸಾಕು, ಯಾವಾಗ್ಲೂ ಹೀಗೆ. ಸಲ್ಗಾನಾದ್ರೂ ಇರ್ಲಿ, ಹುಲಿನಾದ್ರೂ ಇರ್ಲಿ, ನಾನಂತೂ ಹೋಗೇ ಹೋಗ್ತೀನಿ. ಹೋಗುವ ಒಡಿಯ. ಏನು, ನೀವು ಕಾಡ್ ಕಡೆ ಹೊರಟ್ರಾ? ಹೌದು, ಕಾಡ್ನ ಸ್ವಲ್ಪ ಕೆಲಸ ಇತ್ತು. ಪಾಲ್, ಬೇಗ ಹೊರಡು, ನಾವು ಹೋಗೋಣ. ಹೋಗೋಣ ಹೋಗೋಣ. ಯಾಕೆ ಆತರ ಪಡ್ತಾ ಇದೀಯಾ? ಚಳಿ ಬೇರೆ, ಮಧ್ಯಾಹ್ನ ಬೆಚ್ಚಗೆ ಹೋದ್ರಾಯ್ತು. ಸರಿ, ನಿನ್ನೆಚ್ಕೊಂಡ್ರೆ ಕಾಡ್ ನೋಡ್ದ ಹಾಗೆ. ಸರಿ, ನಾನು ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಹೋಗೋಣ. ಬರ್ತೀನಿ ಸರ್. ಹಂಗಾದ್ರೆ ಮಧ್ಯಾಹ್ನ ಸಿಗೋಣ. ಆಲ್ ರೈಟ್, ಬಾಯ್ ಬಾಯ್. ಬಾಯ್ ಬಾಯ್. ರಮೇಶ, ಪಾರ್ಟಿ ಬಾಕಿ ಇದೆಯಲ್ಲಯ್ಯ ನಿಂದು. ಪಾರ್ಟಿ ಕೊಡೋ ವಿಚಾರದಲ್ಲಿ ಸುಮ್ಮನೆ ಹೀಗೆಲ್ಲ ಸತಾಯಿಸಬಾರ್ದು ಕಣಯ್ಯ. ಹೌದಾ ರಮೇಶ? ಹೋಸಲದೇ ಒಂದು ಗುಂಡ್ ಪಾರ್ಟಿ ಬಾಕಿ ಇದೆ, ಅಲ್ಲೇನ್ರ? ಹೌದು. ಹೌದಾ, ನೀನ್ ದೊಡ್ಡ ದೇವದಾಸು. ಮೊದ್ಲ ಇಸ್ಪಿಟ್ನ ದುಡ್ಡು ಕಳ್ಕೊಳ್ತಾ ಪಾರ್ಟಿಗೆ ದುಡ್ಡಿಲ್ಲ ಅನ್ಬಾರ್ದು ಕಣಯ್ಯ. ಬೇಕಿದ್ರೆ ಹೇಳು, ನಾ ದುಡ್ಡು ಕೊಟ್ಟಿರ್ತೇನೆ. ಮೈಸೂರಿಗೆ ಹೋದ್ಮೇಲೆ ಬೇಕಾದ್ರೆ ವಾಪಸ್ ಕೊಟ್ರಾಯ್ತು. ಸರಿ, ಮುಗಿಸ್ರೆ ಬೇಗ. ಹೊರಗಡೆ ಹೋಗ್ಬೇಕಣೆ, ಮುಗಿಸ್ರೆ ಬೇಗ, ಹೊರಗಡೆ ಹೋಗೋಣ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿನ್ ಸ್ಟೆಪ್ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಆ ಬೈನಾಕ್ಯುಲರ್ ಸ್ವಲ್ಪ ಕೊಡು, ನಾನು ನೋಡ್ತೀನಿ. ಇಲ್ಲಿ ಕೊಡು. ಏ
ಬಾಸ್ ಗೊತ್ತಾಯ್ತು, ಹೋಗೋಣ. ಹೋಗೋಣ ತಡಿ. ಬೆಳಿಗ್ಗೆ ಬೇಗ ಹೊರಡು ಅಂದ್ರೆ ಲೇಟ್ ಮಾಡಿದೆ. ಇಲ್ಲಿಗೆ ಬಂದ್ಬಿಟ್ಟು ಹೋಗೋಣ ಹೋಗೋಣ ಅಂತಿ. ಲವ್ಲಿ. ಫೈನ್. ಎಂಥ ಬ್ಯೂಟಿಫುಲ್ ಫಾರೆಸ್ಟ್. ಬಿಟ್ಟು ಹೋಗಕ್ ಮನಸ್ಸೇ ಬರಲ್ಲ. ಸರಿ, ಹಾಗೆ ನದಿ ದಂಡೆ ಮೇಲೆ ನಡ್ಕೊಂಡು ಹೋಗೋಣ ಬಾ. ಬನ್ನಿ 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 ಬನ್ನಿ. ಈಗ ಹೋಗೋಣ ಬನ್ನಿ. ಬನ್ನಿಯಪ್ಪ, ಇದೆಯಪ್ಪ, ಜಾಗ ಇದೆ ಬನ್ನಿ. ಬನ್ನಿ ಬನ್ನಿ, ನಿಮಗೆ ರೇರ್ ಸ್ಪೆಸಿಮೆನ್ ಎಲ್ಲ ತೋರಿಸ್ತೀನಿ ಬನ್ನಿ. ಬಹಳ ಇದೆ ಇದಾ. ಈ ಗಿಡ ಇತಕಾಂತಕ ಸೆಲೆಕ್ಟಸ್ ಅಂತ ಬಹಳ ಫೇಮಸ್. ಇದು ಊಟಕ್ಕೆ ಬೆಳೆಯುತ್ತಿದ್ದು ರೇರ್ ಸ್ಪೆಸಿಮೆನ್. ಬನ್ನಿ ಬನ್ನಿ ಬನ್ನಿ, ಇನ್ನೂ ತೋರಿಸ್ತೀನಿ ಬನ್ನಿ ನಿಮಗೆ. ಸಾರಿ, ನಾನು ಆಂಥ್ರೋಪಾಲಜಿ ಹೇಳ್ಬಿಟ್ಟೆ ನಿಮಗೆ. ಬನ್ನಿ, ನಿಮಗೆ ಒಳ್ಳೊಳ್ಳೆ ಪ್ರಾಣಿಗಳನ್ನು ತೋರಿಸ್ತೀನಿ ಬನ್ನಿ. ಕಾಣಿಸ್ತಾ ಇಲ್ಲ, ನೀವು ಪ್ರಾಣಿಗೆ ಹೋದ್ರಿ. ಹಿಂದೆ ಬರ್ತೀವಿಯಲ್ಲಪ್ಪ. ಹಲೋ ಮಿಸ್ಟರ್ ಮೋಹನ್, ಏನು ಕಾಡಿನ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಾಯ್ತು ಅಂತ ಕಾಣುತ್ತೆ. ಆಯ್ತು ಸರ್, ಆಯ್ತು. ಸಂತೋಷ ಸಂತೋಷ. ನೀವೆಲ್ಲ ಹೋಗಿದ್ರಿ? ಏನೇನು ನೋಡ್ಕೊಂಡ್ ಬಂದ್ರಿ? ಈ ಕಾಡಿನಲ್ಲಿ ನಾವು ನೋಡುವಂತದ್ದು ಏನಪ್ಪಾ ಇದೆ? ನೀವು ನೋಡಿ ಮಿಕ್ಸಿರ್ತಾ ನಾವೇನೋ ನೋಡೋದು ಎಲ್ಲ ನೀವೇ ನೋಡ್ಬಿಟ್ಟಿದ್ದೀರಾ. ನಿಜವಾಗ್ಲೂ ಸರ್, ನಿಮ್ಮ ಸ್ಟೂಡೆಂಟ್ ರಿಲೇಶನ್ಶಿಪ್ ನೋಡಿದ್ರೆ ತುಂಬಾ ಅಸೂಯೆ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ಆದ್ರೆ ನಮ್ಮನ್ನು ಬಹಳ ಹೊಗಳ್ಬೇಡಿಯಪ್ಪ, ದೃಷ್ಟಿಯಾಗಿ ಹೋಗುತ್ತೆ ನನಗೆ. ಬೆಳಿಗ್ಗೆ ಕುಡಿದು ಹೋದ್ರೆ ಬಿಟ್ಬಿಡ್ತಾರಾ? ವಿಚಾರಿಸ್ತೀನಿ ನೋಡಿ ಈಗಲೇ. ಶಾಸ್ತ್ರಿ, ಬೆಳಗ್ಗೆ ರಾಂಕ್ಷ ಮಾಡಿದ್ಯಾ? ದುಡ್ಡು ಕೊಟ್ಬಿಡಪ್ಪ, ಸಾಲ ಹೇಳ್ಬೇಡ. ಸುಮ್ಮನಿರಲ್ಲ, ಇದೆಲ್ಲ ಬರೀ ಮೋಸದಾಟ. ನನ್ನ ಹತ್ರನೇ ದಗಲ್ಬಾಜಿತನ ತೋರಿಸ್ತಿಯಲ್ಲ ನೀನು. ವಾ ಏನ ಯಾಕ್ರಯ್ಯ ಇಸ್ಪೀಟ್ನಲ್ಲಿ ಸೋತ್ಬಿಟ್ಟು ಸುಮ್ಮನೆ ಕಿತ್ತಾಡ್ತೀರಿ? ಬೇಗನೆ ಊಟ ಮಾಡಿ, ಆಮೇಲೆ ಬೇಕಿದ್ರೆ ಒಂದೆರಡು ಆಟ ಆಡೋಣ. ಆಗ್ಬೇಕಾದ್ರೆ ನೀವೆಲ್ಲ ನನಗೆ ದುಡ್ಡು ಕೊಡೋರಂತ. ನೋ ನಾರಾಯಣ, ಬೇಗ ಊಟ ಹಾಕ, ಹೊತ್ತಾಗೋಯ್ತು. ಊಟ ಅಂದ್ಮೇಲೆ ನಮ್ಗಿನ್ನೂ ಬಹಳ ಕೆಲಸವಿದೆ ಅಲ್ವೇನ್ರಯ್ಯ? ಬನ್ನಿ ಮಿಸ್ಟರ್ ಪವೆಲ್, ಬನ್ನಿ. ಈಸ್ ಪ್ರೊಫೆಸರ್ ಸಿಂಧೂರ್. ಹಲೋ, ನೈಸ್ ಮೀಟಿಂಗ್ ಯು. ಹಲೋ. He teaches philosophy in Mysore. ಇವರೆಲ್ಲ ಅವ್ರ ಸ್ಟೂಡೆಂಟ್ಸ್. ನೈಸ್ ಮೀಟಿಂಗ್. ಅವರು ಮಿಸ್ಟರ್ ಸುಬ್ಬರಾವ್. ನಮಸ್ಕಾರ. ಅವರು ಮಿಸ್ಸಸ್ ಸುಬ್ಬರಾವ್. ಇವರು ಮಿಸ್ಟರ್ ಪವೆಲ್, ಬೆಂಗಳೂರಿನಲ್ಲಿ ನಾರ್ತ್ ಸ್ಟಾರ್ ಹೋಟೆಲ್ನ ಪ್ರೊಪ್ರೈಟರ್. ಇವರು ಇವ್ರು ಸ್ಮಿತಾ. ಬನ್ನಿ ಪ್ಲೀಸ್ ಜಾಯಿನ್ ಅಸ್. ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾರಾಯಣ, ನಮ್ಮ ಪೊವೆಲ್ ಸಾಹೇಬರು ಹೊಸದಾಗಿ ಬಂದಿದ್ದಾರಪ್ಪ, ಚೆನ್ನಾಗಿ ವಿಚಾರಿಸ್ಕೋಬೇಕು. ಹಾ ಹಾ ಹಾ, ಸಾಕು ಸಾಕು ಸಾಕು. ನೋಡು, ಅವರು ಬೆಂಗಳೂರಿನಲ್ಲಿ ಹೋಟ್ಲ್ ಇಟ್ಟಿದ್ದಾರೆ. ನೀನೇನಾದ್ರೂ ಸರಿಯಾಗಿ ವಿಚಾರಿಸ್ಕೊಳ್ಳಿಲ್ಲ, ಚಿಕನ್ ಬದಲಾಗಿ ನಿನ್ನೆ ತಿಂದು ಹಾಕ್ಬಿಡ್ತಾರೆ. ಮಿಸ್ಟರ್ ಪವೆಲ್, ನಮ್ಮ ಪ್ರೊಫೆಸರ್ ಸಿಂಧೂರ್ ಹುಡುಗರ ಜೊತೆ ಸೇರ್ಬಿಟ್ರೆ ಹುಡುಗರು ಯಾರು ಪ್ರೊಫೆಸರ್ ಯಾರು ಅಂತ ಹೇಳೋದೇ ಕಷ್ಟ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಹಿಮ್. ಏನು ರಾತ್ರಿ ಎಲ್ಲ ನಿದ್ದೆ ಇದ್ದಂಗಿಲ್ಲ, ಕಣ್ಣು ತುಂಬಾ ಕೆಂಪಗಾಗಿದೆ, ಅಥವಾ ಹುಷಾರಿಲ್ವೋ? ಹಾಗೇನಿಲ್ಲ. ನೋ ರಮೇಶ, ಹೋದ್ಸತಿ ಈ ಕಾಡು ಬಂದಾಗ ಎಷ್ಟೊಂದು ಪ್ರಾಣಿ ನೋಡಿದ್ವು? ಹೌದು, ಈಗ ಒಂದು ಪ್ರಾಣಿ ಇಲ್ಲ. ಓ, ಈ ಕಾಡಿನಲ್ಲಿ ತುಂಬಾ ವೈಲ್ಡ್ ಅನಿಮಲ್ಸ್ ಇದೆ ಅನ್ನಿ. ಹೌ ಎಕ್ಸೈಟಿಂಗ್. ಪಾಲ್, ನಾನು ನೋಡ್ಬೇಕು. ನೋಡೋಣ ನೋಡೋಣ. ಮಿಸ್ಟರ್ ಮೋಹನ್, ಈ ಕಾಡು ಸ್ವಲ್ಪ ಸುತ್ತಾಡ್ಕೊಂಡು ಬರ್ಬೇಕಲ್ಲ ನಿಮಗೆ ಬಿಡುವಿದ್ದಾಗ? ತಿರ್ಗಾಡೋಣ ಸರ್, ಅದಕ್ಕೇನಂತೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸಾಯಂಕಾಲ ಹಾಗೆ ಹೋಗಿ ಬರೋಣ. ಸರಿ ನಡೀರಿ, ಹೋಗೋಣ. ಗೊತ್ತಾಗುತ್ತೆ, ಒಂದು ಆಟ ಆಡ್ಬಿಟ್ಟು ಮಲ್ಕೋಣಂತೆ. ಐ ಆಮ್ ಸಾರಿ ಮಿಸ್ಟರ್ ಪವೆಲ್. ಕಂಟಿನ್ಯೂ ಪ್ಲೀಸ್, ಕಂಟಿನ್ಯೂ. ಓ, ಕ್ಷಮಿಸಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡಿಬಿಟ್ಟೆ ಅಂತ ಕಾಣಿಸುತ್ತೆ. ಓ, ಪರವಾಗಿಲ್ಲ, ಬನ್ನಿ ಕೂತ್ಕೊಳ್ಳಿ.
ಕೂತ್ಕೊಳ್ಳಿ. ಥ್ಯಾಂಕ್ಸ್. ಏನು ಬರೀತಿದ್ದೀರಲ್ಲ, ಕಥೆ ಕಾದಂಬರಿ ಏನಾದ್ರು ಬರೀತಿದ್ದೀರೇನು? ಇಲ್ಲ ಇಲ್ಲ, ನನ್ನ ರಿಸರ್ಚ್ ವರ್ಕ್ನ ಬರವಣಿಗೆ ಅಷ್ಟೇ. ಮತ್ತೆ ಇಲ್ಲೇ ಸುತ್ತಮುತ್ತಲಿರೋ ಕಾಡು ಜನಗಳ ಜೀವನದ ಬಗ್ಗೆ ನಾನು ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೀನಿ. ಓ ಐ ಸಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ಬೇಕಲ್ಲ ಅವ್ರ ಜೀವನ. ಅವ್ರ ಜೀವನ ಅಷ್ಟೇ ಏಕೆ, ಇಲ್ಲಿನ ಕಾಡೆ ತುಂಬಾ ಇಂಟ್ರೆಸ್ಟಿಂಗು. ಆಗಾಗ್ಗೆ ಹುಲಿ, ಆನೆ, ಹಾವು ಎಲ್ಲ ಕಾಣ್ತಾನೆ ಇರುತ್ತೆ. ಓ ಹೌ ಎಕ್ಸೈಟಿಂಗ್. ಇದನ್ನೆಲ್ಲ ನೋಡ್ಬೇಕಲ್ಲ. ನನಗೆ ಮೊದ್ಲಿಂದಾನು ವೈಲ್ಡ್ ಲೈಫ್ ಅಂದ್ರೆ ತುಂಬಾ ಇಷ್ಟ. ಈ ಕಾಡು, ಇಲ್ಲಿನ ವಾತಾವರಣನೆಲ್ಲ ಫೋಟೋಗ್ರಾಫ್ ಮಾಡೋಕ್ ಸಾಧ್ಯವಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಓ, ನೀವು ಫೋಟೋಗ್ರಾಫರ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಹೌದಾ? ಆದ್ರೆ ಇದುವರೆಗೂ ನಂಗೆ ಫಾರೆಸ್ಟ್ ನ ಫೋಟೋಗ್ರಾಫ್ ಮಾಡೋ ಚಾನ್ಸೇ ಸಿಕ್ಕಿರ್ಲಿಲ್ಲ. ಹೀಗೆ ಇಲ್ಲಿಗೆ ಬಂದಿರೋದ್ರಿಂದ ಈ ಅವಕಾಶ ಉಪಯೋಗಿಸ್ಕೋಬೇಕು. ನೀವು ನಂಗೆ ಹೆಲ್ಪ್ ಮಾಡ್ತೀರಾ? ಓಹೋ, ಧಾರಾಳವಾಗಿ. ನೀವು ನಮ್ಗೆ ರೂಮ್ ಬಿಟ್ಕೊಟ್ಟಿದ್ದೆ ದೊಡ್ಡ ಉಪಕಾರ. ಅಂಥದ್ರಲ್ಲಿ ಹೊರೆ ಬೇರೆ ಹೊರಿಸ್ತಿದ್ದೀನಿ. ನೀವು ಹಾಗೆಲ್ಲ ಏನ್ ತಿಳ್ಕೊಬೇಡಿ. ಇಟ್ಸ್ ಮೈ ಪ್ಲೆಷರ್. ನೀವು ಒಂದಲ್ಲ 4 ದಿನ ಬೇಕಾದ್ರೆ ಇದ್ಬಿಟ್ಟು ನಿಮ್ ಕೆಲಸ ಮುಗಿಸ್ಕೊಂಡು ಹೋಗಿ. ಹಾ, ನಿಮ್ಮ ಕಾಡನ್ನ, ಕಾಡಿನ ಜನರನ್ನ ತೋರಿಸೋ ನೆಪದಲ್ಲಿ ನನ್ನ ರಿಸರ್ಚ್ ವರ್ಕು ಮುಂದುವರಿಯುತ್ತೆ. ಅಷ್ಟ್ರ ಮಟ್ಟಿಗೆ ನನ್ನ ಸ್ವಾರ್ಥನೂ ಇದೆ. ಸ್ವಾರ್ಥಿ. ಆದ್ರೆ ಕಾಡಿನಲ್ಲಿ ಓಡಾಡುವಾಗ ಹಾವು ಕಡಿದ್ರೆ ಅಥವಾ ಹುಲಿ ಹಿಡಿದ್ರೆ ನಾನ್ ಜವಾಬ್ದಾರನಲ್ಲ. ಪರವಾಗಿಲ್ಲ ಬಿಡಿ, ಅದರಿಂದ ತೊಂದ್ರೆ ಆದ್ರೆ ಇಬ್ರಿಗೂ ಆಗತ್ತಲ್ಲ. ಮಿತಾ, ಬಾ ಸ್ವಲ್ಪ ರಸ್ತು, ಸಾಯಂಕಾಲ ತೆಗಾಡ್ಬೋದು. ಓಕೆ ಮೋಹನ್, see you in the evening. ನನಗೆ ಮೊದಲಿನಿಂದಲೂ ಬೋಟಿಂಗ್ ಅಂದ್ರೆ ತುಂಬಾ ಇಷ್ಟ. ಇಷ್ಟೆಲ್ಲ ಇಂಟ್ರೆಸ್ಟ್ಗಳ ಮಧ್ಯೆ ಈ ಕಾಡಿಗೆ ಹೇಗೆ ಬಂದ್ರಿ? ಮಿತಾ ಕಾಡಿನ ಫೋಟೋಗ್ರಾಫ್ಸ್ ತೆಗಿಬೇಕು, ಕಂಪನಿ ಕೊಡು ಬಾ ಅಂದ್ಲು. ಅವಳಿಗೋಸ್ಕರ ಬಿಡು ಮಾಡ್ಕೊಂಡ್ ಬಂದೆ. ನಿಮ್ಗೆ ತೊಂದರೆ ಆದ್ರೆ ಕೊಡಿ ಸರ್, ನಾನು ರೋ ಮಾಡ್ತೀನಿ. ಚೇಚೆ, ತೊಂದ್ರೆ ಏನ್ ಬಂತು? ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಅಪ್ಪ, ಹೆದರ್ಕೊಂಡ್ಬಿಟ್ಟಿದ್ದೆ. ಬಿಸ್ಕಿ ಅಂತೂ ಕುಡಿಯೋಲ್ಲ ಅಂತೀಯ, ಜ್ಯೂಸ್ ಆದ್ರೂ ತಗೋ. ಪರವಾಗಿಲ್ಲ. ನೋ ನೋ ನೋ, ಜ್ಯೂಸ್ ತಗೋ. ನೋಡಿ ಮೋಹನ್, ನಮ್ಮಲ್ಲಿ ಇದೊಂದೇ ಪ್ರಾಬ್ಲಮ್. ಹೊರಗಡೆ ನೋಡಕ್ಕಷ್ಟೇ ಎಲ್ರೂ ಮಾಡರ್ನ್. ಓಹ್, ಸಾಕು ಸುಮ್ಮನಿರು. ನಮ್ಮ ಸ್ಮಿತಾ ಟ್ಯಾಲೆಂಟೆಡ್. ನಾನು ಸಾಮಾನ್ಯದವ್ರು ಎನ್ಕರೇಜ್ ಮಾಡೋದಿಲ್ಲ. ಸ್ಮಿತಾ ಅವ್ರನ್ನ ನನ್ನೊಂದು ಫೋಟೋಗ್ರಾಫ್ ತೆಗೀರಿ ಅಂತ ಕೇಳೋಣ ಅಂತಿದ್ದೆ. ಹಾಸ್ಯ ಮಾಡಬೇಡಿ. ನಾನೇ ನೀವು ತಿಳ್ಕೊಂಡಷ್ಟು ದೊಡ್ಡ ಫೋಟೋಗ್ರಾಫರ್ ಅಲ್ಲ. ಇಲ್ಲ ಇಲ್ಲ, ಹಾಸ್ಯ ಮಾಡ್ತಿಲ್ಲ. ನನಗೂ ಫೋಟೋಗ್ರಫಿನ ತುಂಬಾ ಇಂಟ್ರೆಸ್ಟು. ನನ್ನ ಸಬ್ಜೆಕ್ಟ್ ಜೊತೆಗೆ ಫೋಟೋಗ್ರಫಿನೂ ಕಲ್ತಿದ್ರೆ ಬಹಳ ಸಹಾಯ ಆಗ್ತಿತ್ತು. ಬೆಂಗಳೂರಲ್ಲಿ ನೀವು ನನ್ನ ಹೋಟ್ಲಿಗೆ ಬರಬೇಕು ಮಿಸ್ಟರ್ ಮೋಹನ್. ಇಡೀ ಊರಿಗೆ ಒನ್ ಆಫ್ ದಿ ಬೆಸ್ಟ್. ಪೌಲ್, ಸಾಕು ನೀನು ಇವತ್ತು ಕುಡಿದಿದ್ದು. ಓ ಕಮ್ ಆನ್ ಡಿಯರ್. ಐ ಆಮ್ ಸಾರಿ ಮಿಸ್ಟರ್ ಮೋಹನ್. ಸ್ಮಿತಾ ನನ್ನ ತುಂಬಾ ಇಷ್ಟಪಡೋದ್ರಿಂದ ನನ್ನ ಬಗ್ಗೆ ಬಹಳ ಆತಂಕ ತೋರಿಸ್ತಾಳೆ. ನಿಮ್ಮನ್ನು ನೋಡಿದ್ರೆ ತುಂಬಾ ಸಂತೋಷ ಆಗತ್ತೆ ಮಿಸ್ಟರ್ ಪವೆಲ್. ಹಾಯ್. ನಿಮ್ದು ತುಂಬಾ ನೀಟ್, ಡಿಸಿಪ್ಲಿನ್ ಲೈಫ್. ನಾನು ಯಾವಾಗಲೂ ತುಂಬಾ ಡಿಸಿಪ್ಲೈನ್ಡ್ ಅಲ್ವೇ ಸ್ಮಿತಾ? ನೀನು ಊಟನಾದ್ರೂ ಮುಗಿಸು, ಬೇಗ ಮಲ್ಗೋಣ. ಮಿಸ್ ಮೋಹನ್, ನೀವು ಇಂಗ್ಲೆಂಡ್ ನೋಡಬೇಕು. ವೆರಿ ಗುಡ್ ಕಂಟ್ರಿ, ವೆರಿ ಗುಡ್ ಪೀಪಲ್.
ಬ್ಯೂಟಿಫುಲ್ ಡ್ಯಾನ್ಸ್. ಐ ಆಮ್ ಸಾರಿ ಮಿಸ್ಟರ್ ಮೋಹನ್. ಪರವಾಗಿಲ್ಲ ಬಿಡಿ. ನಾನು ಬರ್ತೀನಿ, ಬೆಳಗ್ಗೆ ಮೀಟ್ ಮಾಡೋಣ. ಬಾಯ್ ಬಾಯ್. ಏನು ಯಾಕೆ? ಏನ್ ನೋಡ್ತಾ ಇದ್ದೀರಿ? ರೇರ್ ಬರ್ಡ್ ಹಾರೋಯ್ತು. ಎಂಜಾಯ್ ಮಾಡ್ತಿದ್ರಿ ಅಂತ ಕಾಣಿಸುತ್ತೆ. ಸಾರಿ, ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ. ಪರವಾಗಿಲ್ಲ ಬಿಡಿ. ನಿಮ್ಗೆ ಬರ್ಡ್ ವಾಚಿಂಗ್ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ. ಹೌದು, ಕಾಡಿನಲ್ಲಿರೋ ಹಕ್ಕಿಗಳನ್ನ ನೋಡ್ತಾ ಇದ್ರೆ ಹೊದ್ದೇ ಗೊತ್ತಾಗೋದಿಲ್ಲ. ಅದು ಅಲ್ಲದೆ ಇವತ್ತು ನೋಡಿದಂಥ ವಿಚಿತ್ರ ಹಕ್ಕಿನ ಹಿಂದೆಂದೂ ನೋಡೇ ಇರಲಿಲ್ಲ. ಓ, ದೆನ್ ಐ ಆಮ್ ರಿಯಲಿ ಸಾರಿ. ನನಗೂ ಬರ್ಡ್ ವಾಚಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂಥದ್ರಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ಬಿಟ್ನಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊತಿದ್ದೀನಿ. ಹಾಗಾದ್ರೆ ನಿಮಗೂ ಬರ್ಡ್ ವಾಚಿಂಗ್ ಇಷ್ಟ ಅನ್ನಿ? ಎಸ್, ವೆರಿ ಮಚ್. ಅದಕ್ಕೆ ನಾನು ಪೌಲ್ ಜೊತೆ ಇಲ್ಲಿಗೆ ಬಂದಿರೋದು. ಓ ನೋ, ಡೋಂಟ್ ಸ್ಮೋಕ್. ನಂಗೆ ಸ್ಮೋಕ್ ಮಾಡೋದು ಕಂಡ್ರೆ ಆಗಲ್ಲ. ಸುಮ್ಮನೆ ಯಾಕೆ ಸ್ಮೋಕ್ ಮಾಡಿ ಹೆಲ್ತ್ ಹಾಳು ಮಾಡ್ಕೋಬೇಕು? ನಕ್ರೆ ಉತ್ತರ ಕೊಟ್ಟಾಗ ಆಗ್ಲಿಲ್ಲ. ಒಂದಿಡೀ ಜನ್ಮಕ್ಕಾಗೋ ಸ್ಮೋಕ್ ಮಾಡಿದ್ದೀರಿ ಅಂತ ಕಾಣಿಸುತ್ತೆ. ಎಲ್ಲಿ ಕೊಡಿಯಲ್ಲಿ? ಬನ್ನಿ, ಕಾಡೆಲ್ಲ ತಿರ್ಗಾಡ್ಕೊಂಬರೋಣ. ಥ್ಯಾಂಕ್ ಯು. ಅಂದಾಗೆ ಹೋಗಲಿ ಕಾಣ್ತಾ ಇಲ್ವಲ್ಲ? ಎಲ್ಲ ತಿರ್ಗಾಡಕ್ ಹೋಗಿದ್ದಾರೆ. ನಾನು ಕಾಡಿನಲ್ಲಿ ಫೋಟೋಗ್ರಾಫ್ಸ್ ತೆಗೋಣ ಅಂತ ಬಂದೆ. ನಿಮಗೆ ಬೇಜಾರಾಗ್ದಿದ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಓ, ಕೇಳಿ. ನಿಮ್ಗೂ ಪೋವೆಲ್ಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಲಿಲ್ವಲ್ಲ? ಓ, ಅಷ್ಟೇನಾ? ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸಂಬಂಧ ಏನಿಲ್ಲ, ವಿ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್ ಅಷ್ಟೇ. ನಾನು ಬೆಂಗಳೂರಿಗೆ ಬಂದಾಗ್ಲೆಲ್ಲ ಅವ್ರ ಹೋಟ್ಲಲ್ಲೇ ಉಳ್ಕೊಳ್ಳೋದು. ಮೊದಲನೇ ಸಲ ಫೋಟೋ ಎಕ್ಸಿಬಿಷನ್ ಮಾಡಿದಾಗ್ಲೂ ಅವ್ರ ಹೋಟ್ಲಲ್ಲೇ ಮಾಡಿದ್ದು.
ಅದಕ್ಕೇನಂತೆ ಅಲ್ಲ ರೊಟೇರಿಯನ್ ಇಲ್ಲ ಅಂತೀನಾ ಪರವಾಗಿಲ್ಲ ಅದಕ್ಕೇನಂತೆ ಓಕೆ ಪಾಲ್ ಬಾಯ್ಲಿ ಓಕೆ ಏನ್ ಸ್ಮಿತಾ ತುಂಬಾ ಸಂತೋಷವಾಗಿದೆಯಲ್ಲ ಪೇಪರ್ ನೋಡಿದ್ಯಾ ನನ್ನ ಎಕ್ಸಿಬಿಷನ್ಗೆ ಎಂತ ವಿಮರ್ಶೆ ಬಂದಿದೆ. ಈ ವಿಮರ್ಶೆ ಬರ್ತ ಕ್ರಿಟಿಕ್ ಹೇಳ್ತಿದ್ದ ಸ್ಮಿತಾ ಅವ್ರ ಫೋಟೋ ಎಕ್ಸಿಬಿಷನ್ ಆರ್ಟ್ ಸೆಂಟ್ರಲ್ ಆಗಬೇಕು. ಓಹ್ ಫ್ಯಾಂಟಾಸ್ಟಿಕ್, ದಟ್ ಇಟ್ ವಿಲ್ ಲವ್ಲಿ. ಯಾಕೆ ಆತರ ಪಡ್ತೀಯ ಸ್ಮಿತಾ? ತಡಿ, ಒಂದೊಂದ ಮಾಡೋಣ. ನಂಗೆ ಗೊತ್ತು ಇದು ನಿನ್ ಟ್ಯಾಲೆಂಟ್ ಜಾಗ ಅಲ್ಲ ಅಂತ. ಓಹ್ ಕಮ್ ಆನ್, ನಿನ್ನ ಹೋಟ್ಲಿಗೆ ಏನಾಗಿದೆ? 4-5 ವರ್ಷದಿಂದ ಅಲ್ಲಿ ಎಕ್ಸಿಬಿಷನ್ ಮಾಡ್ತಾನೆ ಇದ್ದೀನಿ. ಎಷ್ಟು ಒಳ್ಳೆ ಜಾಗದಲ್ಲಿ ಹೋಟ್ಲು ಕಟ್ಸಿದ್ಯಾ. ಈ ತರ ವಾತಾವರಣ ಬಾಂಬೆಲಿ ಎಲ್ಲೂ ಸಿಗೋದಿಲ್ಲ. ಓಹೋ, ನಮ್ಮಲ್ಲಿ ಒಳ್ಳೆ ವಾತಾವರಣ ಬ್ಯೂಟಿ ಎಲ್ಲ ಇರೋದು ಕಾಡಿನಲ್ಲಿ, ಮಲ್ನಾಡಿನಲ್ಲಿ. ಇಲ್ಲೇನಿದೆ ಅಂದಹಾಗೆ ನೀನು ಸಿಟಿಲಿ ಇದ್ದು ಎಕ್ಸಿಬಿಷನ್ ಮಾಡಿದ ಹಾಗೆ ಸಿಂಗಲ್ ಇದ್ದು ಮಾಡ್ಬೋದಲ್ಲ? ಮಾಡ್ಬೋದು, ಒಳ್ಳೆ ಐಡಿಯಾ. ನನಗೆ ನನ್ನ ಹೋಟ್ಲ್ ಅಭ್ಯಾಸವಾಗಿರೋದ್ರಿಂದ ತೊಂದರೆ ಇಲ್ಲ. ಆದ್ರೆ ಯಾವತ್ತೂ ಕಾಣದ ಕಾಡಿಗೆ ಹೇಗೆ ಹೋಗಿ ಬರೋದು? ಯಾಕೆ ಯೋಚನೆ ಮಾಡ್ತೀಯಾ? ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಬಿಡ್ದಿದ್ರೆ ನಾನೇ ಜೊತೆಲಿ ಬರ್ತೀನಿ. ಆದ್ರೆ ನಿನ್ ಬಿಸ್ನೆಸ್ ಬಿಟ್ಟು ನೀನ್ ಹೇಗೆ ಬರೋಕ್ ಸಾಧ್ಯ? ಓಹ್, ಡೋಂಟ್ ಯು ವರಿ. ನನಗೂ ಫಾರೆಸ್ಟ್ ಫೋಟೋಗ್ರಾಫಿ ಎಕ್ಸಿಬಿಷನ್ ಮಾಡೋ ಇಂಟ್ರೆಸ್ಟ್ ಇದ್ದಿದ್ರಿಂದ ಅವನ ಜೊತೆ ಇಲ್ಲಿಗೆ ಬಂದೆ. ಪುಟ್ಟಿ, ಏ ಪುಟ್ಟಿ, ನೀವು ಕುರುಪುರ ನೋಡ್ಬೇಕು ಅಂತಿದ್ರಲ್ಲ, ನೋಡಿ ಅವರೇ ಅದು. ನನ್ನ ರಿಸರ್ಚ್ ವರ್ಕಿಂಗ್ ಸಬ್ಜೆಕ್ಟ್. ಓಹೋ, ಏನ್ ಮಾಡ್ತಿದ್ದಾರೆ ಅವರಲ್ಲಿ? ಕಾರ್ಡ್ ಗೆಲ್ಸ್ ಕೇಳ್ತಾ ಇದ್ದಾರೆ. ಅವ್ರನ್ನ ನೋಡ್ಬೇಕಲ್ಲ, ಸ್ವಲ್ಪ ಕರೀತೀರಾ? ಪುಟ್ಟಿ, ಏ ಪುಟ್ಟಿ, ಏ ಪುಟ್ಟಿ, ಬಾ ಇಲ್ಲೇ. ಇವರು ನಮ್ಮವರೇ, ಬಾ ಬಾರ ಇಲ್ಲಿ. ಏನ್ ಹುಡ್ಕಕ್ ಹೋಗೋರು ಅಡಿಯಾ? ಓ ಬ್ಯೂಟಿಫುಲ್ ಫೇಸ್. ಕರೀರಿ ಕರೀರಿ ಅಣ್ಣ. ಬಾ ಪುಟ್ಟಿ, ಬಾ, ಪರವಾಗಿಲ್ಲ ಬಾ. ಏನಿದು ಪುಟ್ಟಿ? ಮಾತಾಡು ಪುಟ್ಟಿ. ಅದು ಕಾಡ್ಗೆಣಸು, ಅವರ ಆಹಾರ. ಲವ್ಲಿ. ನಾನು ತಗೊಂಡೋಗ್ಲಾ ಪುಟ್ಟಿ? ಅವ್ರದನ್ನ ತಗೊಂಡೋಗ್ಬೋದಾ ಪುಟ್ಟಿ? ಇವಳದೊಂದು ಫೋಟೋ ತೆಗಿಬೇಕಲ್ಲ, ಹೇಳ್ತೀರಾ ಅವಳಿಗೆ? ನಿಂದೊಂದು ಫೋಟೋ ತೆಗಿತಾರಂತ ಪುಟ್ಟಿ, ಹಾಗೆ ನಿಂತ್ಕೋ. ಸ್ವಲ್ಪ ಮೇಲ್ ನೋಡು, ಹೀಗೆ ಹಾಗೆ ಇರು, ನಾಚ್ಕೋಬೇಡ. ಅದೇನದು? ಏನಿದು? ಅಚ್ಚೆ. ಹಾಗೆ ಇಟ್ಕೋ. ಹೋಗೋಣ. ಗೊತ್ತಾಯ್ತು. ಈ ಪುಟ್ಟಿ, ಮಾರನ್ ಹೇಳಿದ್ದೀನಿ, ಇನ್ನೊಂದ್ 2 ದಿವಸದಲ್ಲಿ ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆಗೆ ನಿಮ್ ಬೂಡಿಗೆ ಬರ್ತಾ ಇದ್ದಾರೆ. ಎಲ್ರಿಗೂ ಹೇಳಿದ್ರು. ಬರ್ತೀವಿ. ಅಪ್ಪ, ಎಂಥ ಫ್ರೀ ಲೈಫ್ ಇರ್ತು. ನೋಡಿದ್ರೆ ಅಸಹ್ಯ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ನಮ್ಮನೆ ಶೋಕೇಸಲ್ಲಿ ಇಡ್ತೀನಿ. ಅಲ್ಲ, ಹೋಗಿ ಕಾರ್ಡ್ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತಲ್ವಾ?
ಯಾಕೆ ಯಾವಾಗ್ಲೂ ಒಂಥರ ವಿಚಿತ್ರವಾಗಿ ಆಡ್ತಿಯಲ್ಲ? ಹೌದೌದು, ನಿಮ್ಗೆ ಯಾವಾಗ್ಲೂ ನನ್ ಕಂಡ್ರೆ ಹಾಗೆ ಅನ್ಸುತ್ತೆ. ನಡ್ಕೊಂಡು ಹೋಗಿ ಕಾಡ್ ನೋಡ್ಕೊಂಡ್ ಬಂದ್ರೆ ನಾವೇನ್ ಕಳ್ಕೊತೀವಿ? ಕಾಡ್ನು ಚೆನ್ನಾಗಿ ನೋಡ್ದಾಗುತ್ತೆ. ಹಾಗಲ್ಲ ಕಣೆ, ಕಾಡಿನಲ್ಲಿ ಸಲಗದ ಕಾಟ ಹೆಚ್ಚು ಅಂತ ಮಾರ ಎಷ್ಟ್ ಹೇಳಿಲ್ಲ ಹೇಳು? ಸುಮ್ನಿರಿ ಸಾಕು, ಯಾವಾಗ್ಲೂ ಹೀಗೆ ಈ ಗಂಡತ್ರ ಹಣೆ ಬರಾನೆ. ನನ್ ಮೇಲೆ ಒಂಚೂರು ಪ್ರೀತಿ ಮಾತು 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 ನಡುವೆಲ್ಲ ಒಂದ್ ವಸ್ತಿಲ್ಲ. ಏನ್ ಗ್ರಾಚಾರ ಇದು? ಕರ್ಮ. ಏನ್ ಸ್ಮಿತಾ, ಎಲ್ಲಿ ಹೋಗ್ಬಿಟ್ಟಿತ್ತೆ? ಬೆಳಗ್ಗೆಯಿಂದ ನನಗೆ ತುಂಬಾ ಬೋರ್ ಆಗ್ಬಿಟ್ಟಿತ್ತು. ಒಂದೆರಡು ಆಟ ಇಸ್ಪೀಟ್ ಆಡೋಣ ಅಂದ್ರೆ ಕಂಪನಿ ಇಲ್ದಾಗಿತ್ತು. ಬೇಜಾರಾಗಿತ್ತು, ಹಾಗೆ ಕಾಡಿನ ಕಡೆ ಹೋಗಿದ್ದೆ. ಅಲ್ಲೇ ಮೋಹನ್ ಸಿಕ್ಕಿದ್ರು. ಓ ಐ ಸಿ. ಕಾಡುಗೊಬ್ಳೆ ಹೋಗೋದು ತುಂಬಾ ಅಪಾಯ ಸ್ಮಿತಾ. ಹೇಳಿದ್ರೆ ನಾನು ನಿನ್ ಜೊತೆ ಬರ್ತಿದ್ನಲ್ಲ. ಕಾಡ್ಗೆ ನೀನೊಬ್ಳೆ ಹೋಗೋದಿಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಹೋಗೋ ಮನಸ್ಸೇನೂ ಇರ್ಲಿಲ್ಲ, ಆದ್ರೆ ಕಾಡ್ನಲ್ಲಿ ಒಂದಷ್ಟು ಫೋಟೋಗ್ರಾಫ್ಸ್ ತೆಗೋಣ ಅಂತ ಮೂಡ್ ಬಂತು, ಅದಕ್ಕೆ ಹೋಗಿದ್ದೆ. ಹಾ, ಈಗ ಒಂದೆರಡು ಆಟ ಆಡೋನೇನೋ? ಆಡ್ಬೋದು ಅಂತ ಕಾಣುತ್ತೆ. ಓ ದಟ್ಸ್ ಗುಡ್. ನೀವು ಬರ್ತೀರಾ ಮಿಸ್ಟರ್ ಮೋಹನ್? ಬನ್ನಿ, ಒಂದಾಟ ಆಡೋಣ. ಕೂತ್ಕೊಳ್ಳಿ. ಸೆಮಿ ಆಡ್ತಿರತ್ತಾನೆ? ಬರುತ್ತೆ, ಆದ್ರೆ ಅಂತ ಒಳ್ಳೆ ಆಟಗಾರ ಅಲ್ಲ ನಾನು. ನಮ್ಮ ಕ್ಲಬ್ ಚಾಂಪಿಯನ್. ನಿಂದಾಟ. Come on. Good call. ತಲೆಗೆ ಬೇಕು. And that's my game. ಅದು ಗೊತ್ತಾಗ್ತಾನೆ ನಿಮಗೆ? ಮೋಹನ್, ಬನ್ನಿ, ನೀವು ಜೀಪಲ್ಲಿ ಬಂದ್ಬಿಡಿ. ಇಲ್ಲ ಇಲ್ಲ, ಕಾಡ್ಗೆ ಹೋಗ್ಬೇಕಾದ್ರೆ ಆನೆ ಮೇಲೆ ಹೋಗ್ಬೇಕು ಅಥವಾ ನಡ್ಕೊಂಡು ಹೋಗ್ಬೇಕು. ಹೇಳಿದ್ರಿ ಮೋಹನ್. ಹಾಗಾದ್ರೆ ತಡೀರಿ, ನಾನು ಬರ್ತೀನಿ. ಸ್ಮಿತಾ, ಸ್ಮಿತಾ, ಆನೆ ಮೇಲೆ ಹೋಗೋದು ತುಂಬಾ ರಿಸ್ಕಿ. ಇಲ್ಲೇ ಜಿಪ್ನಲ್ಲಿ ಬಾ. ನಾನು ಆನೆ ಮೇಲೆ ಹೋಗ್ತೀನಿ. ಕೇಳಿಲ್ವಾ ನಿಮ್ಗೆ ಮೋಹನ್ ಹೇಳಿದ್ದು? ನಡ್ಕೊಂಡು ಹೋದ್ರೆ ಕಾಡ್ ನೋಡಕ್ ಚೆನ್ನಾಗಿರುತ್ತೆ ಅಂತ. ನಡ್ಕೊಂಡು ಹೋಗೋಣ ಬನ್ನಿ. ನೀ ಯಾಕೆ ಹೀಗ್ ಮಾಡ್ತೀಯಾ? ಕ್ಷಣಕ್ಕೊಂದು ಬುದ್ಧಿ ನಿನ್ಗೆ. ನಡಿ ಹೋಗೋಣ. ಎಲ್ರ ಎದುರಿಗೆ ಜಗಳ ಆಡ್ಬೇಡ.
ಮಿಸ್ಟರ್ ಪವಲ್ ಏನ್ ಬಿಸಿಲು ತುಂಬಿಟ್ರಲ್ಲ, ಬನ್ನಿ ಕೂತ್ಕೊಳ್ಳಿ ನೆಲಲ್ಲಿ. ಪರವಾಗಿಲ್ಲ ಪರವಾಗಿಲ್ಲ, ಕ್ಯಾರಿ ಆನ್, ಗೋ ಅಹೆಡ್. ಸ್ಮಿತಾ, ನೀನು ಜಿಪ್ನಲ್ಲೇ ಬರ್ಬೋದಾಗಿತ್ತು. ಯಾಕೆ? ಇನ್ನು ಮುಂಚೆನೇ ಬರ್ಬೋದಾಗಿತ್ತಲ್ಲ. ನಡಿ, ರೂಮ್ಗೆ ಹೋಗೋಣ. ಸರ್, ಇವತ್ತು ರಾತ್ರಿ ಒಂದು ಪಾರ್ಟಿ ಇಟ್ಕೊಂಡಿದ್ದೇವೆ, ನೀವಿಬ್ರು ಬನ್ನಿ ಸರ್. ಥ್ಯಾಂಕ್ ಯು. ಪಾರ್ಟಿ ನೀವು ಮಾಡ್ಕೊಳ್ಳಿ, ನಾನು ಕೊಂಚ ರೆಸ್ಟ್ ತಗೋಬೇಕು. ಅಮ್ಮ, ಮೈಕೆ ಎಲ್ಲ ನೋವು ಕಂಡ್ರಯ್ಯ. ಯಾಕ್ರಯ್ಯ ಇದನ್ನೆಲ್ಲ ಹಿಂಗೆ ಇಟ್ಕೊಂಡು ಕೂತಿದ್ದೀರಾ? ಲೋ ಸಿದ್ದು, ಇಲ್ಲ ನಾರಾಯಣ ಅವನು. ನಾನು ಮಧ್ಯಾಹ್ನ ಹೇಳಿದ್ದೆ ಮೇಷ್ಟ್ರು. ಬರ್ಲಿಲ್ಲ ಮತ್ತೆ ಅವನು ಬಂದ ಅಂತ ಕಾಣುತ್ತೆ. ಏನಪ್ಪ ನಾರಾಯಣ, ಮಧ್ಯಾಹ್ನ ಹೇಳಿದ್ದಾನಪ್ಪ ನಿಂಗೆ, ಯಾಕಪ್ಪ ತಡ ಮಾಡಿದೆ? ಸಾರಿ ಸರ್, ಸ್ವಲ್ಪ ತಡ ಆಯ್ತು. ಅದನ್ನೇ ಕೇಳಿದ್ ನಾನು, ಯಾಕೆ ತಡ ಆಯ್ತು ಅಂತ. ಒಳ್ಳೆ ವಿಚಿತ್ರ ವ್ಯಕ್ತಿ ಕಣಯ್ಯ ಇವನು. ಲೋ ನಾರಾಯಣ, ಏನ್ ಸರ್? ಆಮೇಲೆ ಕರಿತೀನಿ, ಬರ್ಬೇಕು. ಆಗ್ಲಿ ಸರ್. ಬನ್ನಿ 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 ಮಿಸ್ ಮೋನಿ, ಈ ಕಡೆ ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಹೇಗೆ ನಡೀತಾ ಇದೆ ನಿಮ್ಮ ರಿಸರ್ಚ್ ವರ್ಕು? ರಿಸರ್ಚ್ ಮಾಡಿ ತುಂಬಾ ಸುಸ್ತಾಗಿದ್ದೀರಾ, ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳಿ, ಬ್ರಹ್ಮಜ್ಞಾನ ಬರುತ್ತೆ ನಿಮಗೆ. ಅಲ್ರಯ್ಯ, ಹರ್ಕತೆ ಮಾಡೋದು ನಿಲ್ಲಿಸ್ಬಿಟ್ಟು ಪಾರ್ಟಿ ಶುರು ಮಾಡ್ರಯ್ಯ. ಅಂದಾಗ ರಮೇಶ್ ಇಲ್ಲಯ್ಯ? ನೋಡಿ ಸರ್, ಇವಾಗ ಬರ್ತಾ ಇದ್ದಾನೆ. ಏನು ಯಾಕೋ ಇಷ್ಟೊತ್ತು? ಎಲ್ಲಿ ಹೋಗಿದ್ದು ರಮೇಶ? ಸರ್, ನಮ್ಮ ರಮೇಶ ಕಾಡ್ನಲ್ಲಿ ಎಷ್ಟೇ ಕತ್ಲಿದ್ರು ಓಡಾಡಕ್ಕೆ ಹೆದರೋದಿಲ್ಲ ಸರ್, ಆದ್ರೆ ಲಾಡ್ ಮುಂದೆ ಎಷ್ಟೇ ಬೆಳಕಿದ್ರು ಹೆದರ್ತಾನೆ. ಅದು ವಯಸ್ಸಿಗೆ ಬಂದು ಹುಡುಗರು ಒಂದು ಸ್ವಲ್ಪ ಹಾಗೇನೆ. ಲೋ ಹುಡುಗರ, ಹಾಗೆಲ್ಲ ನಗಬೇಡ್ರು. ಮೋಹನ್ ನಿಮ್ಮನ್ನೆಲ್ಲ ಪೋಲಿ ಹುಡುಗರು ಅನ್ಕೊಂಡ್ಬಿಡ್ತಾರೆ. ರಮೇಶ, ಎಲ್ಲೋಗಿದ್ದು ಎಷ್ಟೊತ್ತು? ಏನ್ರಯ್ಯ, ನೀವು ಶುರು ಮಾಡ್ತಿರೋ ನಾನು ಎದ್ದು ಹೋಗ್ಬೇಕು? ಅಲ್ರಯ್ಯ, ಓದ್ಮೇಲೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಪಾರ್ಟಿ ಮಾಡೋದ್ರಲ್ಲಾದ್ರೂ ಬೇಡವೇನ್ರಯ್ಯ? ಓ ಬನ್ನಿ ಸಾರ್, ಬನ್ನಿ. ಏನ್ ನಿಂತ್ಕೊಂಡ್ಬಿಟ್ರಲ್ಲ? ಪರವಾಗಿಲ್ಲ ಪರವಾಗಿಲ್ಲ, ಎಂಜಾಯ್ ಯೋರ್ಸೆಲ್ಫ್. ಅಪರೂಪಕ್ಕೆ ಯಾವಾಗೋ ಈ ತರ ಒಂದ್ಸಾರಿ ಸೇರೋದು. ಬನ್ನಿ, ಯಾಕೆ ಸಂಕೋಚ ಪಟ್ಕೋತೀರಿ? ಬನ್ನಿ ಸರ್. ಹಾಗೇನಿಲ್ಲ. ಓ ಪೌಲ್, ಹೋಗೋಣ ಬಾ. ಅಪರೂಪಕ್ಕೊಂದು ಪಾರ್ಟಿ ಆಗ್ತಾ ಇದೆ, ಹೋಗಿ ಎಂಜಾಯ್ ಮಾಡೋಣ ಬಾ. ಬೇಡ ಸ್ಮಿತಾ, ಇವತ್ತು ನಂಗೆ ಪಾರ್ಟಿಗೆ ಹೋಗೋ ಮೂಡಿಲ್ಲ. ಸರಿ, ಹಾಗಾದ್ರೆ ನಿನ್ ರೂಮಲ್ಲೇ ಇರು, ನಾನು ಸ್ವಲ್ಪ ಹೊತ್ತು ಹೋಗಿ ಕೂತಿದ್ ಬರ್ತೀನಿ. ಸರಿ, ನಾನು ಬರ್ತೀನಿ. ಮಿಸ್ಟರ್ ಮೋಹನ್, ಈಗ ಒಂದು ಹಾಡು ಹೇಳಲೇಬೇಕಪ್ಪ. ನನಗೆ ಹಾಡಕ್ ಬರೋದಿಲ್ಲ ಸರ್. ಸ್ವಲ್ಪ ಡ್ರಿಂಕ್. ಥ್ಯಾಂಕ್ಸ್. ಪೌಲ್ ಅವ್ರು ಬರ್ಲಿ, ತಗೋತೀನಿ. ಓಕೆ. ಇರ್ಲಿ ತಗೊಳ. ಏ, ಆ ಶಾಸ್ತ್ರಿಗೆ ಹಾಕ್ತಾರೆ, ಬಿಡ್ಬೇಡಿ, ಹಾಕ್ತಾರೆ. ಬಿಟ್ಬಿಡ್ತಾರೆ. ಇಷ್ಟಾದ್ರೂ ಬನ್ನಿ, ಜರಗ್ರ ಜಾಗ ಬಿಡ್ರ, ಅವ್ರು ಕೂತ್ಕೊಳ್ಳಿ, ಜಾಗ ಬಿಟ್ಟು. ಮೂವ್ ಮೂವ್. ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ಸರಿ ಅಣ್ಣ, ಕೂತ್ಕೋ ಪೌಲ್. ಪರವಾಗಿಲ್ಲ, ಎಂಜಾಯ್ ಸರ್. ಕೂತ್ಕೊಳ್ಳಿ ಸರ್. ನೀವು ನಿಂತಿದ್ರೆ ನನ್ನ ಕಾಲ್ ನೋವುತ್ತೆ. ನಾರಾಯಣ, ನಾರಾಯಣ, ಒಂದು ಕುರ್ಚಿ ತಗೊಂಬಾ. ತಂದೆ ಸರ್. ಓ, ಓವಲ್ ಸಾಹೇಬ್ರು ಕೂತ್ಕೊಳ್ಳೋ ಕುರ್ಚಿನೇ ಬೇಕು? ಪ್ರೊಫೆಸರ್ ಸಾಹೇಬ್ರೆ,
ನೀವು ಈ ರೀತಿ ಫಿಲಾಸಫಿ ಟೀಚ್ ಮಾಡೋದಿದ್ರೆ ಸ್ಟೂಡೆಂಟ್ಸ್ನ ಹ್ಯಾಕ್ ಕಂಟ್ರೋಲ್ ಮಾಡ್ತೀರಿ? ನಾ ಆಗ್ಲೇ ಹೇಳಿದ್ನಲ್ಲ ಮಿಸ್ಟರ್ ಪವೆಲ್, ಕ್ಲಾಸ್ ರೂಮ್ನಿಂದ ಹೊರಗೆ ಬಂದ ಮೇಲೆ ನಂದು ಮೆಟೀರಿಯಲ್ ಫಿಲಾಸಫಿ. ಈ ಥರ ಪಾರ್ಟಿಗಳು ಆಗಿಂದಾಗಿ ಆಗ್ತಾ ಇದ್ರೆ ಒಂಥರ ಸ್ಥಿತಿ ಮುಟ್ತೀವಿ ನೋಡಿ, ಅದನ್ನೇ ಬುದ್ಧ ಜ್ಞಾನೋದಯ ಅಂದದ್ದು. ರಮೇಶ್, ಇದೇನೆಯ ಯಾಕೆ ಕೂತಿದೆ? ಹೇ ರಮೇಶ್, ಕುಡಿಯಯ್ಯ, ಆ ಜ್ಞಾನೋದಯಕ್ಕೆ ಒಂದು ಚಿಯಾರ್ಸ್. ತಗೊಳ್ಳೆಯ ಬೇಡಪ್ಪ, ಶಾಸ್ತ್ರಿ ಒಂದು ಸಿಪ್ ತಗೊಳ್ಳೆಯ. ಪ್ಲೀಸ್ ಪ್ಲೀಸ್, ನಂಗೆ ಬೇಡ. ನೋಡಿ ಸರ್, ಶಾಸ್ತ್ರಿ ಕುಡಿಯೋದಿಲ್ಲ ಅಂತಾನೆ. ಅವನಿಗೆ ಹೇಳು ಇಂಥ ಪಾರ್ಟಿಲಿ ಹಾಲು ಹಣ್ಣು ಕೊಡೋದಿಲ್ಲ ಅಂತ. ಪಾರ್ಟಿಲಿ ಯಾರಾದ್ರೂ ಒಂದು ಹಾಡು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓ, ನಿಮ್ಮಲ್ಲಿ ಹಾಡೋರು ಇದ್ದೀರಾ? ಪ್ಲೀಸ್ ಹಾಡಿ, ನನ್ಗೆ ಒಳ್ಳೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಸಿದ್ದು, ನೀನೇ ಒಂದು ಹಾಡು ಹೇಳ್ಬಿಡಯ್ಯ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ಹಿಂದೆ 200 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ಮುಂದೆ 300 ದಂಡು, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ತಿರುಚಿನ ಪಲ್ಲಿ ಒಳಗೆ ಕೊಬ್ಬಿ ಪಾರ್ಟಿ ಎಷ್ಟು ಚೆನ್ನಾಗಿದೆ. ಇರು ಹೋದ್ರೆ ತಾನು ಕೇಳಿ ಬರೀ ನೀವು ಇಂಥದನ್ನೇ ಇಷ್ಟಪಡೋದು. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ. ಮಲಮಾನ ಕಾಯುವೆನೆಂದು ಮಲ್ಲ ದೇಶವ ತಟ್ಟುಕೊಂಡು, ಮಲಮಾನ ಕಾಯುವೆಂದು ಮಲ್ಲವೇ. ನೀವು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನಂತೂ ಹೋಗಿ ನಿದ್ದೆ ಮಾಡ್ತೀನಿ. ರೆಡಿ ಅದೇನು 2 ನಿಮಿಷ ಹೋಗೋಣ, ಪ್ರಶ್ನೆ ಮಾಡಿ. ಒಳ್ಳೆ ಕೋಳೆ ನಡಿ ಹೋಗೋಣ. ನಿನ್ನಂಥವ್ರು ಯಾರು ಇಲ್ವಲ್ಲೋ ಲೋಕದ ಮೇಲೆ, ನಿನ್ನಂಥವ್ರು ಯಾರು ಇಲ್ವಲ್ಲೋ. ಸ್ವಲ್ಪ ಇರು, ಆಮೇಲೆ ಹೋದ್ರಾಯ್ತು. ಸಮರಿಲ್ಲ ನಮ್ಮದೊಳಗೆ ಮಲ್ಲ ಯುದ್ಧದಲ್ಲಿ, ಸಮರಿಲ್ಲ ನಮ್ಮದೊಳಗೆ. ತೋರ್ಯಾರೋ ಕೈಯ ಕೆಳಕ ನೋಟಕ್ಕೆ ಕಾಣದಂತೆ, ತೋರ್ಯಾರೋ ಕೈಯ ಕೆಳಕ ನೋಟಕ್ಕೆ ಕಾಣದಂತೆ. ಸೊಂಟದೊಳಗೆ ಇದ್ದ ಮಹಾನರಸಿಂಹನೆಂಬೋ ಕತ್ತಿಯಿಂದ ರುಂಡ ಬೇರೆ ಆಗದಂತೆ. ಸದಾರ ನಮ್ಮ ರಣಧೀರ ನಾಯಕ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ. ಏನಿದು ಪಾಲ್? ಯಾಕೆ ಬಿಹೇವ್ ಮಾಡ್ತಿದ್ದಿ ಪಾಲ್? ನಿನ್ ತಲೆಯಲ್ಲಿ ದರಿದ್ರ ಹೂವನ್ನ ಮುಂಚೆ ಕಿತ್ತು ಬಿಸಾಕು. ಯಾಕೆ ಯಾಕೆ ಕಿತ್ತಾಕ್ಬೇಕು? ಆ ದರಿದ್ರ ಬಣ್ಣ ನನಗೆ ಹಿಡಿಸಲ್ಲ. ನಿನಗೆ ಹಿಡಿಸ್ತಾ ಇದ್ರೆ ನನಗೆ ಹಿಡಿಸುತ್ತೆ, ಅದಕ್ಕೆ ನಾನು ಮುಡ್ಕೊಂಡಿದ್ದು. ಸ್ಮಿತಾ, ಮೊದಲು ಅದನ್ನು ಕಿತ್ತು ಬಿಸಾಕು. ಯಾವಾಗ ನಿನ್ನಿಷ್ಟ ಬಂದಾಗಿರ್ಬೋದು ಅಂತ ತಿಳ್ಕೊಂಡಿದ್ದೀನೋ? ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರಕ್ಕೆ ನಾನೇ ನಿನ್ ಹೆಂಡತಿ ಅಲ್ಲ. ನಿನ್ನಿಷ್ಟ ಬಂದಾಗ ನೀನ್ ಮಾತಾಡ್ಬೋದಾದ್ರೆ ನನ್ನಿಷ್ಟ ಬಂದಾಗ ನಾನಿರ್ಬೋದು. Come on, Paul. Don't be possessive. ಯಾಕೆ ಸರ್, ಊಟ ಮಾಡಲ್ವಾ? ನಂಗೆ ಹಸುವಿಲ್ಲ. ಯಾಕೆ ಪಾಲ್? ಊಟ ಮಾಡು ಬಾ. ಬೇಡ. ಸರಿ, ಹಾಗಾದ್ರೆ ನಾನು ಊಟ ಮಾಡ್ಕೊಂಡ್ ಬರ್ತೀನಿ. ಹ್ಮ್. ಯಾಕೆ ಪವಲ್ ಊಟ ಮಾಡಲಿಲ್ಲ? ಹುಷಾರಿಲ್ವಾ? ಹಾಗೆ ಅನ್ಸುತ್ತೆ. ಸರ್, ಈಗಾಗಲೇ 12 ಗಂಟೆ. ಬರ್ತೀನಿ ಮೋಹನ್. ಗುಡ್ ನೈಟ್. ಹೆಂಗಸಲ್ಲ ಇಷ್ಟೇ, ಸ್ವಾರ್ಥಿಗಳು, ದ್ರಾಬೆಗಳು, ಸೆಲ್ಫಿಶ್ ಸೆಲ್ಫಿಶ್. ಯಾವ ಹೆಂಗಸರಾದ್ರೇನು ಎಲ್ಲ ಅಷ್ಟೇ. ಯಾಕೆ ಪಾಲ್ ಬಾಯಿಗೆ ಬಂದಾಗ ಮಾತಾಡ್ತಿ?
ನನಗೆ ಇಷ್ಟ ಬಂದ ಮಾತಾಡ್ತೀನಿ. ಹೆಂಗಸ್ರಲ್ಲ ಪೀಡೆಗಳು. ನೀನ್ ಹೀಗ್ ರಾತ್ರಿ ಎಲ್ಲ ಬಡಬಡಿಸ್ತಾ ಇದ್ರೆ ನಾನು ಹೊರಗಡೆ ಹೋಗಿ ಮಲ್ಕೋತೀನಿ. ಮಲಗ್ತೀಯ? ಮಲಗದೆ ಇನ್ನೇನ್ ಮಾಡ್ತೀಯ? ಏನಂದೆ? ಸೇ ಇಟ್ ಅಗೇನ್. ನಾರಾಯಣ, ನಾರಾಯಣ ಸರ್. ಏನ್ ಸರ್? ನನಗ್ ತುಂಬಾ ಹಸುವಾಗಿದೆ, ತಿನ್ನಕ್ಕೇನಾದ್ರು ತಗೊಂಬ. ಏನೂ ಇದ್ದಾಗಿಲ್ಲ ಸರ್, ಇರೋ ಸ್ವಲ್ಪ ಕೂಡ ತಣ್ಣಗಾಗೋಗ್ಬಿಟ್ಟಿದೆ. ಅದೇನಿದೆಯೋ ಅದನ್ನೇ ತಗೊಂಬಾರಯ್ಯ. ಪೌಲ್, ನೀನೀಗ ಸುಮ್ನೆ ಮಲಗಬಾರ್ದಾ? ಇವತ್ತು ನಾನು ಬೆಂಗಳೂರಿನಲ್ಲಿ ಇರಬೇಕಾಗಿತ್ತು. ಸ್ಕ್ವಾಂಡ್ರ ಮೇಲೆ ಏನೇನಂದ್ರು ಒಂದು 5,000 ರೂಪಾಯಿ ಮಾಡ್ತಾ ಇದ್ದೆ. ಅಷ್ಟು ಇಂಟ್ರೆಸ್ಟ್ ಇದ್ರೆ ಹೋಗಿ ಬರ್ಬೋದಿತ್ತಲ್ಲ. ಛೇ, ಅದೇ ಹೇಗೆ ಸಾಧ್ಯ? ನಿನ್ನೊಬ್ಬಳು ಇಲ್ಲೇ ಬಿಟ್ಟು ಹೋಗಕ್ಕಾಗುತ್ತೆ? ರೇಸ್ಗೇನು ವಾರ ವಾರ ನಡೀತಾನೆ ಇರುತ್ತೆ. ನನ್ನಿಂದ ನಿಂಗೆ ತುಂಬಾ ಶ್ರಮ. ಸಾರಿ. ಮಾರ್ನಿಂಗ್ ಮಿಸ್ಟರ್ ಪೋವೆಲ್. ಮಾರ್ನಿಂಗ್. ಹೇಗಿದೆ ನಿಮ್ಮ ಹೆಲ್ತ್? ನನಗೇನಾಗಿದೆ? ಐ ಆಮ್ ಫೈನ್, ಥ್ಯಾಂಕ್ ಯು. ಏನಿವತ್ತು ಇಲ್ಲೇ ಫೋಟೋಗ್ರಾಫ್ ತೆಗೆದಿದ್ದೀರಲ್ಲ? ಹೌದು, ಇಲ್ಲಿ ಬಂದ ನೆನಪಿಗೆ ಲಾಡ್ಜಿನ್ ಫೋಟೋಗ್ರಾಫ್ಸ್ ಬೇಕಲ್ಲ. ಸಾರಿ, ನಿಮ್ಮ ವರ್ಕ್ಗೆ ಡಿಸ್ಟರ್ಬ್ ಮಾಡಿದೆ ಅಂತ ಕಾಣ್ತದೆ. ಹಾಗೇನಿಲ್ಲ. ನೀವೇನೋ ಕಾಡಿನ ಕಡೆ ಹೊರಟ್ರಾ? ಇರುತ್ತಲ್ಲ ಯೂಶುವಲ್ ವರ್ಕ್. ಹೋಗೋರಂತೆ ಬನ್ನಿ, ನಾನು ಬರ್ತೀನಿ ನಿಮ್ ಜೊತೆ ಕಾಡ್ಗೆ. ಏನು ಇವತ್ತು ನನ್ನ ಫೋಟೋಗ್ರಾಫ್ ತೆಗಿತೀರಾ? ನದಿ ತುಂಬಾ ಚೆನ್ನಾಗಿದೆ ಸರ್. ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದ್ವಿ, ಹೊತ್ತೋದ್ದೇ ಗೊತ್ತಾಗಿಲ್ಲ.
ಇವತ್ತು ಮಧ್ಯಾಹ್ನ ಊರಿಗೆ ಹೋಗ್ತಾ ಇದೀವಿ ಸರ್. ನಿಮ್ ರೂಮ್ಗೆ ಬಂದು ಹೇಳೋಗೋಣ ಅಂತಿದ್ವಿ, ಇಲ್ಲೇ ಸಿಕ್ರಲ್ಲ. ಯಾಕೆ? ತುಂಬಾ ಹರಿತಿರೋ ನದಿ, ದಟ್ಟವಾದ ಕಾಡು ಇವೆಲ್ಲ ಒಗ್ಗೋಗಿದೆ ಮೇಲೆ 4-6 ದಿನ ಇದ್ದು ಹೋಗೋದಲ್ಲ? ಎಷ್ಟು ದಿವಸ ಅಂತ ಆಫೀಸಿಗೆ ರಜೆ ಹಾಕೋದು ಸರ್. ಇಲ್ಲಿ ಹನಿಮೂನ್ ಎಂಜಾಯ್ ಮಾಡ್ತಾ ಇದ್ರೆ ಮಾಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಬಾಗವ್ರಿ ಹೋಗೋಣ, ಆಮೇಲೆ ಬಸ್ಸಿಗೆ ತಡ ಆಗ್ಬಿಡುತ್ತೆ. ಈ ಊರಲ್ಲಿ ಇದೊಂದು ತೊಂದ್ರೆ ಸರ್, ದಿನಕ್ಕಿರೋದು 2 ಬಸ್. ಮಧ್ಯಾಹ್ನದ ಬಸ್ ಮಿಸ್ ಆಗ್ಬಿಟ್ರೆ ಮತ್ ನಾಳೆ ನಾವು ಊರಿಗೆ ಹೋಗಕ್ಕಾಗೋದು. ನಾವಿನ್ ಬರ್ತೀವಿ ಸರ್. ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ. ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬರ್ತೀವಿ ಸರ್. ಬನ್ನಿ. ಬರ್ತೀವಿ. ಒಳ್ಳೇದು. ಇಲ್ಲ, ಸ್ವಲ್ಪ ಬಾಕಿ ಇದೆ. ಬನ್ನಿ ಕೂತ್ಕೊಳ್ಳಿ, ಹೋಗೋಣಂತೆ. ಇದನ್ನೆಲ್ಲ ನಾಳೆ ಮಾಡ್ಕೊಂಡ್ರಾಗಲ್ವಾ? ನಾನು ಇವತ್ತಿದ್ದು ನಾಳೆ ಹೋಗೋಳು. ಬನ್ನಿ ಕಂಪನಿ ಕೊಡಿ, ಹಾಗೆ ಸುತ್ತಾಡ್ಕೊಂಡು ಲಾಡ್ಜ್ ಕಡೆ ಹೋಗೋಣ. ಏನು ಹಾಗೆ ಕೂತಿದ್ದೀರಲ್ಲ, ಹೇಳಿ. ನಂಗೂ ಮೊದ್ಲೇ ಬೇಜಾರು. ದರಿದ್ರದವನು ಕಟ್ಕೊಂಡು ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಸಾಯಂಕಾಲ ನನ್ ಪಾರ್ಟಿಲ್ ತುಂಬಾ ಎಂಜಾಯ್ ಮಾಡಿದೆ ಅಂತ ಜಲಸ್ ಆಗ್ಬಿಟ್ಟಿದ್ದ. ಇವನಿಷ್ಟು ಹೊಲಸು ಅಂತ ಗೊತ್ತಿರ್ಲಿಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ. ಛೇ, ಜ್ಞಾಪಿಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಬನ್ನಿ ತಿರ್ಗಾಡ್ಕೊಂಬರೋಣ, ಮೂಡಾದ್ರೂ ಚೇಂಜ್ ಆಗುತ್ತೆ. ಹೋಗೋಣ. ಅವನಿಗಿಷ್ಟ ಬಂದಾಗ ವರ್ತಿಸ್ತಾನೆ. ನನ್ನ ತಂದೆ ಕೂಡ ನನ್ಗೆ ಯಾವತ್ತೂ ಈ ತರ ಮಾತಾಡಿರ್ಲಿಲ್ಲ. ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ? ನಿಮ್ ತಂದೆ ತಾಯಿ ನಿಮ್ಮನ್ನು ತುಂಬಾ ಮುದ್ದಾಗಿ ಬೆಳೆಸಿರ್ಬೇಕು ಅಂತ ಕಾಣಿಸುತ್ತೆ. ನಾನು ಚಿಕ್ಕವಳಿರುವಾಗ್ಲೇ ನಮ್ಮ ತಾಯಿ ಹೋಗ್ಬಿಟ್ರು. ಓಹ್, ಐ ಆಮ್ ಸಾರಿ. ನಿಮ್ಮನ್ನ ಈ ಪ್ರಶ್ನೆ ಕೇಳಬಾರ್ದಾಗಿತ್ತೇನೋ. ಪರವಾಗಿಲ್ಲ. ಬಾಂಬೆಲಿ ನನ್ನ ತಂದೆ ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಒಬ್ಬನೇ ಮಗಳು ಅಂತ ನನ್ನ ತುಂಬಾ ಪ್ರೀತಿಯಿಂದಾನೇ ಬೆಳೆಸಿದ್ರು. ಆದ್ರೆ ನನ್ನ ಮೇಲಿನ ಪ್ರೀತಿಗಿಂತ ಅವ್ರಿಗೆ ಯಾವಾಗ್ಲೂ ವ್ಯಾಪಾರದ ಮೇಲೆ ಹೆಚ್ಚು ಪ್ರೀತಿ. ನನ್ನ ಬಾಲ್ಯದ ಬಗ್ಗೆ ನಂಗೆ ಹೆಚ್ಚು ನೆನಪಿಲ್ಲ. ಯಾರ್ಯಾರು ಬೆನ್ತಟ್ಟಿ ಕೆನ್ನೆ ಹಿಂಡಿ ಬೆಳೆಸಿದ್ರು, ಅಷ್ಟೇ ನೆನಪು. ನಾನೊಂಥರ ಒಂಟಿಯಾಗಿ ಬೆಳೆದೆ. ವ್ಯಾಪಾರದ ಹೆಸರಿನಲ್ಲಿ ಮನೆಯಲ್ಲಿ ಒಂದಲ್ಲ ಒಂದು ಪಾರ್ಟಿ ನಡೀತಾನೆ ಇರ್ತಿತ್ತು. ನಾನು ನನ್ನ ಒಂಟಿತನ ಕಳ್ಕೊಳ್ಳೋಗೋಸ್ಕರ ಕಾಲೇಜಲ್ಲಿರುವಾಗಲೇ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಬೆಳೆಸ್ಕೊಂಡೆ. ಆಮೇಲೆ ಎಜುಕೇಶನ್ ಮುಗಿದ್ಮೇಲೆ 4 ಫೋಟೋ ಎಕ್ಸಿಬಿಷನ್ ಕೂಡ ಮಾಡಿದೆ. ಯಾಕ್ರಿ ಕೈ ತೋರಿಸ್ತೀರಿ? ನಿಲ್ಸಿ, ಅವ್ನು ನಿಲ್ಸ್ಬಿಡ್ತಾನೆ. ನಿಮ್ಮ ಮತ್ತು ಪಾಲ್ ನಡೆ ಸಿಕ್ಕಿ ನೆರಳಾಡಕ್ಕಿಂತ ಇಬ್ಬರು ಸತ್ಯ ಬೆಂಗಳೂರು ಮೈಸೂರು ಹೋಗೋದೇ ವಾಸಿ. ನೀನೇನು ಅಂತ ತಿಳ್ಕೊಂಡಿದ್ದೆ? ಪರವಾಗಿಲ್ಲ ನೀನು. ಮೈಸೂರಿಗೆ ಬಂದಾಗ ನಮ್ಮ ಮನೆಗೆ ಖಂಡಿತ ಬರ್ಬೇಕು ಸರ್. ತುಂಬಾ ಸಂತೋಷ. ಪರಿಚಯ ಅಂತೂ ಆಗಿದೆಯಲ್ಲ, ಮೈಸೂರಿಗೆ ಬಂದಾಗ ಮತ್ತೆ ಭೇಟಿ ಆಗೋಣ. ನಿಮ್ಗಳ ಕಂಪ್ನಿ ತುಂಬಾ ಚೆನ್ನಾಗಿತ್ತು ಸರ್. ದಿನ ಕಳೆದ್ದೇ ಗೊತ್ತಾಗಿಲ್ಲ. ನನಗೆ ಹಾಗಾಗಿದೆ, ಇನ್ ನಿಮ್ಗಾಗದೆ ಇರುತ್ತೆ. ತುಂಬಾ ಸಂತೋಷ. ನಾವಿನ್ ಬರ್ತೀವಿ ಸರ್. ನಮಸ್ಕಾರ. ಬರ್ತೀವಪ್ಪ. ಹೋಗ್ಬ ನಿಮ್ಮ. ನಮಸ್ಕಾರ. ನಮಸ್ಕಾರ. ಗೌರಿ, ಏನು ಮರ್ತಿಲ್ಲ ತಾನೆ? ಇಲ್ಲ. ಹಲೋ, ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಸರ್, ಆ ಕೊನೆ ರೂಮ್ ಖಾಲಿ ಆಗಿದೆ. ನಿಮ್ ಲಗೇಜ್ ಅಲ್ಲಿಗೆ ಬದಲಾಯಿಸ್ತೀನಿ. ಇಲ್ಲಿ ಸ್ವಲ್ಪ ಸೈನ್ ಮಾಡಿ.
ಲಗೇಜ್ ಅಲ್ಲಿ ಇಟ್ಮೇಲೆ ಬೀಗ ಹಾಕ್ಬಿಡಪ್ಪ. ಹಾ, ಬೀಗ ಇಲ್ಲಿದೆ. ಹಲೋ, ಬಾ ಮೋಹನ್. ಪೌಲೂರಿಲ್ವಾ? ಅವರೆಲ್ಲ ಹೊರಗಡೆ ಹೋಗಿದ್ದಾರೆ, ಈಗ ಬರ್ತಾರೆ. ಯಾಕೆ? ಸಾಯಂಕಾಲ ಕುರುಬಾಡಿಗೆ ಹೋಗ್ತಾ ಇದೀವಿ. ಪ್ರೊಫೆಸರ್ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ನೀನು ಪವಲ್ ಬರ್ತೀರಾ ಅಂತ ಕೇಳಕ್ ಬಂದೆ. ಓ, ಖಂಡಿತ ಹೋಗೋಣ. ಪೌಲ್ಗೂ ಹೇಳ್ತೀನಿ. ಕೂತ್ಕೋ. ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ 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 ಅಮರ ಇಮರ ಇಮರ ಅಮರ ಹರೋ ಮುದ್ದು ರಾಮ ಅಮರ ಇಮರ ಇಮರ ಅಮರ ಹರೋ ಮುದ್ದು ರಾಮ ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ ಹೂವ ಕಡಿದವ ರಾಮ ಹೂವ ಕಡಿದವ ರಾಮ ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ ಕೋಲಿನ ಗಂಗಿಗೆ ಕೋಲಿನ ಗೌರಿಗೆ ಕೋಲಿನ ಹಾದಿ ಹಿಡಿದಾವ ಕೋಲಿನ ಗಂಗಿಗೆ ಕೋಲಿನ ಗೌರಿಗೆ ಕೋಲಿನ ಹಾದಿ ಹಿಡಿದಾವ ಕೋಲಿನ ಗಂಗಿಗೆ ಕೋಲಿನ ಗೌರಿಗೆ ಕೋಲಿನ ಹಾದಿ ಹಿಡಿದಾವ ರಮಲೆ ಗಿಣಿ ರಮಲೆ ರಮಲೆ ಮುದ್ದು ರಮಲೆ 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 ರಮಲೆ ಗಿಣಿ ಹೋಗೋಣ. ಹುಡಿಯ, ನಂಗೆ ಯಾಕೋ ಹೆದರಿಕೆ ಆಯ್ತದೆ. ನಾನಿದ್ದೇನಲ್ಲ, ಎಲ್ಲ ನೋಡ್ಕೋತೇನೆ. ಏನಾಯ್ತು ಅಂತ ಹೇಳ. ಸುಮ್ಮನೆ ಅಳ್ತಾ ಇದ್ರೆ ನಮಗೇನಪ್ಪ ಗೊತ್ತಾಗ್ಬೇಕು. ಅಳ್ಬೇಡ ಮರ, ಏನಾಯ್ತು ಅಂತ ಹೇಳು. ನನ್ನ ಹೆಂಡತಿ ಎಲ್ಲೋ ಬೆಳಗಿಂದ ಬೂಡ್ನಲ್ಲಿ ಕಾಣ್ತಾನೆ ಇಲ್ಲ ಒಡೆಯ. ನೆನ್ನೆ ರಾತ್ರಿ ಅಷ್ಟು ಚೆನ್ನಾಗಿ ಹಾಡ್ತಾ ಕುಣಿತಾ ಇದ್ದಲ್ಲಪ್ಪ. ಗೆಡ್ಡೆ ಗೆಣಿಸ್ತಾರೆ, ಕಾಡ್ಗೆ ಹೋಗಿರ್ಬೋದು. ಬರ್ತಾಳೆ. ಹೌದಪ್ಪ, ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೇಗಪ್ಪ? ಇಲ್ಲ ಒಡೆಯ, ಅವಳೆಲ್ಲ ಒಳ್ಳೆ ನನಗೆ ಗೊತ್ತು. ಯಾಕೆ? ಕಾಡಿನಲ್ಲೆಲ್ಲ ಹುಡುಕ್ ನೋಡಿದ್ಯಾ? ಅಲ್ಲೂ ಇಲ್ಲ ನಾನು ನೋಡಿಯ. ಸಂತೆಗೇನಾದ್ರು ಹೋದ್ಲೋ ಏನೋ? ಇಲ್ಲ ಇಲ್ಲ ಒಡೆಯ, ಸಂಡೆ ಇಲ್ಲಿ ಎಲ್ಲೂ ಇದ್ದಂಗಿಲ್ಲ. ನಂಗೆ ಗೊತ್ತು. ಮೊದಲನೇ ಬಸ್ಗೆ ಹೋಗಿ ಪಟ್ನಾ ಸೇರ್ಕೊಂಡ್ಬಿಟ್ಟವಳೆ ಅನ್ಸುತ್ತೆ. ಹಾಗೆಲ್ಲ ಆಗಿರಲ್ಲ ಬಿಡು. ಇಲ್ಲ ಒಡೆಯ, ನನಗೆಲ್ಲ ಗೊತ್ತೈತೆ. ಈಗೇನ್ ಮಾಡ್ಬೇಕು ಅಂತಿದ್ದಿ ಹೇಳು. ಯಾರಾದ್ರೂ ಒಂದು 5 ರೂಪಾಯಿ ಕೊಡಿ ಒಡೆಯ, ಮೈಸೂರಿಗೆ ಹೋಗಿ ನೋಡ್ಕೊಂಡೇ ಬಂದ್ಬಿಡ್ತೀನಿ. ಅಲ್ಲಿ ಎಲ್ಲಿಂದ ಹುಡುಕ್ತೀಯ? ನೋಡೇ ಬಿಡ್ತೀನಿ ಒಡೆಯ. ಬಿಡಕ್ಕಾಯ್ತದ? ಸಿಕ್ಕ್ರೆ ಅವಳನ್ನ ಎಳ್ಕೊಂಬಂದು ಒದ್ದು ಬುದ್ಧಿ ಹೇಳ್ತೀನಿ.
ಏನೇ ಆದ್ರೂ ಅವಳು ಪಟ್ನಾ ಸೇರ್ಕೊಂಡಿದ್ದಾಳೆ ಅಂತ ನನಗೆ ಅನ್ಸೋದಿಲ್ಲಪ್ಪ. ಸಿಕ್ಲಿ ಬಿಡ್ಲಿ, ನೋಡೋದಂತೂ ನೋಡೇ ಬಿಡ್ತೀನಿ. ತಗೋ, ಹೋಗಿ ನೋಡೋದಂತೂ ನೋಡು, ಉಳಿದಿದ್ದು ನಿನ್ನ ಅದೃಷ್ಟ ಅಷ್ಟೇ. ಬರ್ತೀನಿ ಒಡಿಯ. ಏನ್ ಬೆಳಗ್ಗೆಯಿಂದ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ? ನಮ್ಮ ರಮೇಶ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋದ್ನೋ ಏನು. ಊರಿಗೆ ಬೇರೆ ಹೋಗ್ಬೇಕು, ಬಸ್ಗೂ ಬಹಳ ಹೊತ್ತಾಯ್ತು. ಪೌಲ್, ತುಂಬಾ ಬೋರ್ ಆಗ್ತದೆ, ಕಾರ್ ಕೀ ಕೊಡು, ಡ್ರೈವ್ ಹೋಗಿ ಬರ್ತೀನಿ. ಏನಾಯ್ತು? ಕಾಡು ನದಿ ಎಲ್ಲ ಕಡೆ ಹುಡುಕಿದ್ವಿ ಸರ್, ಎಲ್ಲೋ ಅವನು ಕಾಣಿಸ್ಲಿಲ್ಲ. ಪ್ರೊಫೆಸರ್, ಫ್ರಾಂಕ್ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇದೆಲ್ಲ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಕೊಟ್ಟ ಸ್ವಾತಂತ್ರ್ಯದ ಪ್ರತಿಫಲ ಅಷ್ಟೇ. ಡೋಂಟ್ ವರಿ ಮಿಸ್ಟರ್ ಪವೆಲ್, ನನ್ನ ಸ್ಟೂಡೆಂಟ್ಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದು, ನಿನ್ನೆ ರಾತ್ರಿ ನಿನ್ನ ಹತ್ರ ಜಗಳಾಡದೆ ಅಂತ ಬೇಜಾರು ಮಾಡ್ಕೊಂಡು ಮೈಸೂರು ಹೊರಟೋದ್ನೇನೋ ಕಣ. ಹೊರಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಮೈಸೂರಿಗಾರು ಹೋಗಿ ನೋಡೋಣ, ಅಲ್ಲೇನಾರು ಸಿಗ್ತಾನೆ. ಕಾರ್ ಕೀ ಕೊಡು ಪೌಲ್. ಕತ್ಲಾಗೋದ್ರೊಳಗೆ ಬಂದ್ಬಿಡು. ಏನ್ ಮಾಡ್ತಿದ್ಯಾ ಮೋಹನ್? ಏನೋ ಒಂಥರ ಬೇಜಾರು. ಓದೋಣ ಅಂತ ಪ್ರಯತ್ನ ಪಟ್ಟೆ,
ಆದ್ರೆ ಏನ್ ಮಾಡೋಕ್ಕೂ ಮನಸ್ಸೇ ಇಲ್ಲ. ಅದಕ್ಕೆ ನಿದ್ದೆನಾರೋ ಮಾಡೋಣ ಅಂತಿದ್ದೆ. ನಾನ್ ನಿದ್ದೆ ಮಾಡಕ್ ಬಿಡಲ್ಲ. ಯಾಕೆ? ಬೆಳಿಗ್ಗೆಯಿಂದ ಬೇಜಾರು. ನಾನ್ ಕಾರ್ ಕೀ ತಂದಿದ್ದೀನಿ, ಡ್ರೈವ್ ಹೋಗೋಣ ಅಂತ. ಹೋಗೋಣ? ನನ್ಗೆ ಹೊರಗೋಗಕ್ ಮನಸ್ಸೇ ಇಲ್ಲ. ಬೇಕಿದ್ರೆ ನೀ ಹೋಗ್ಬಿಟ್ ಬಾ. ನೋ ಮೋಹನ್, ನೀನ್ ಬರ್ಲೇಬೇಕು. ಅದು ಅಲ್ಲದೆ ನನಗೆ ಡ್ರೈವ್ ಮಾಡೋಕ್ಕೂ ಬರಲ್ಲ ಸ್ಮಿತಾ. ನಾನ್ ಡ್ರೈವ್ ಮಾಡ್ತೀನಿ ಬಾ. ನನ್ ಡ್ರೈವಿಂಗ್ ನೋಡಿದ್ರೆ ನಿನ್ ಮೂಡ್ಸ್ ಎಲ್ಲ ಬದಲಾಗ್ಬಿಡುತ್ತೆ. ಬೇಡ ಸ್ಮಿತಾ, ಇವತ್ತೊಂದು ದಿವಸ ಬಿಟ್ಬಿಡು ಪ್ಲೀಸ್. ಅದೆಲ್ಲ ನಂಗೆ ಗೊತ್ತಿಲ್ಲ. ಬೇಗ ರೆಡಿ ಆಗಿರು, ಬಿ ಕ್ವಿಕ್. ಬೇಗ ಬಂದ್ಬಿಡು, ಗೊತ್ತಾಯ್ತಾ? ಬರ್ತೀನಿ ಮಿಸ್ಟರ್ ಪವನ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಬಸ್ಸಿಗೆ ಲೇಟ್ ಆಗೋಯ್ತು ಅಂತ ಕಾಣುತ್ತೆ. ಕೊನೆ ಪಕ್ಷ ಲಾರಿ ಒಳಗಾರು ಹೋಗಿ ಊರಿಗೆ ಸೇರ್ಕೋಬೇಕು. ಬರ್ತೀನಿ. ಗುಡ್ ಬೈ. ಥ್ಯಾಂಕ್ ಯು. ಬರ್ತೀವಿ ಸರ್. ಬರ್ತೀನಿ ನಾರಾಯಣ. ಬರ್ತೀವಿ. ಬರ್ತೀವಿ ಸರ್. ಓಕೆ. ನಮ್ದು ಕಾಲ್ ತುಂಬಾ ಸಹಾಯ ಇಲ್ಲಾಂದ್ರೆ ಸುಮ್ಮನೆ. ಆದ್ರೆ ಯಾಕೋ ಇದಕ್ಕಿದ್ದಾಗೆ ತುಂಬಾ ಪೊಸೆಸಿವ್ ಆಗ್ಬಿಡ್ತಾನೆ. ಕೆಟ್ಟೋಗ್ಬಿಟ್ಟಿದೆ ಹಾಳಾದ್ದು. ಸ್ಟಾರ್ಟೇ ಆಗ್ತಾ ಇಲ್ಲ ನೋಡು. ಈಗೇನ್ ಮಾಡೋದು ಹಾಗಾದ್ರೆ? ನಾ ಬಾನೆಟ್ ತೆಗಿತೀನಿ, ಏನಾಗಿದೆ ಅಂತ ನೋಡು. ನನ್ನ ಕಾರ್ ಡ್ರೈವ್ ಮಾಡಕ್ಕೆ ಬರಲ್ಲ, ಇನ್ ರಿಪೇರಿ ಮಾಡಕ್ಕೆ ಬರುತ್ತೆ. ಸರಿ, ಹಾಗಾದ್ರೆ ಇಲ್ಲೇ ಮಲಗ್ಬಿಡೋಣ ಬಿಡು. ನಂಗೆ ಡ್ರೈವ್ ಮಾಡಕ್ ಬರುತ್ತೆ ಅಷ್ಟೇ, ರಿಪೇರಿ ಬರಲ್ಲ. ಬಾ ಹೋಗೋಣ. ಆದ್ರೆ ಕಾರ್ ಇಲ್ಲೇ ಬಿಟ್ಟು ಹೇಗೆ ಹೋಗೋದು? ಆನೆ ಕಾಟ ಬೇರೆ. ಹಾಗಂತ ಇಲ್ಲೇ ಕಾವಲಿರೋಕ್ಕಾಗತ್ತಾ? ಪೌಲ್ಗೋಗಿ ಹೇಳ್ಬಿಡೋಣ. ಬಾ, ಬೆಳಿಗ್ಗೆ ಬಂದು ತಗೊಂಡೋದ್ರಾಯ್ತು. ಕಾರ್ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳಿದಾಗ ಪೌಲ್ ಮುಖ ನೋಡ್ಬೇಕು, ಕೆಂಡಾಗ್ಬಿಡುತ್ತೆ. ಕಾಡು ಪ್ರಾಣಿಗಳಿಗೆ ಮನುಷ್ಯರು ಸುಳ್ಳು ಹಾಕ್ಬಾರ್ದು, ಅಪಾಯ. ಸುಮ್ಮನೆ ಬಾ.
ಸ್ಮಿತಾ, ಯಾಕೆಷ್ಟೊತ್ತು? ಕಾರಲ್ಲಿ ಕಾರು ಕೆಟ್ಟೋಯ್ತು ಪಾಲ್, ಅಲ್ಲೇ ಬಿಟ್ಟು ಬರ್ಬೇಕಾಯ್ತು. ಐ ಆಮ್ ಸಾರಿ. ಕಾಡಿನಲ್ಲಿ ಕಾರ್ ಬಿಟ್ಟು ಬರೋದು ಅಂದ್ರೆ ಏನರ್ಥ ಸ್ಮಿತಾ? ಇದು ಶುದ್ಧ ಬೇಜವಾಬ್ದಾರಿತನ. ನಾನೇನ್ ಮಾಡ್ಲಿ ಪಾಲ್, ಬೇಕು ಅಂತ ಮಾಡಿದ್ದಲ್ಲ, ಸಲಗದ ಕಾಟ ಬೇರೆ. ಸದ್ಯ ನಾವು ಬಂದು ಮುಟ್ಟಿದ್ವಲ್ಲ. ನೋ 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 ನೋ, ಏನೇ ಆದ್ರೂ ದಿಸ್ ಇಸ್ ಟು ಬ್ಯಾಡ್. ಹೋಗ್ಲಿ ಬಿಡು, ಏನಾಯ್ತು ಈಗ? ಕಾರ್ ಬೆಳಿಗ್ಗೆ ತಂದ್ರಾಯ್ತು. ಬಾ, ಹೋಗಿ ಊಟನಾದ್ರೂ ಮಾಡೋಣ. ನಂದು ಊಟ ಆಯ್ತು. ಹಾಗಾದ್ರೆ ನಾನು ಊಟ ಮಾಡ್ಕೊಂಬರ್ತೀನಿ ಡಿಯರ್. ಬಾ ಮೋಹನ್. ಊಟಕ್ಕೆ ಬಿಡಿಸ್ಲಾ ಸರ್? ಬಹಳ ಹೊತ್ತಾಗಿದೆ. ಹಾಂ ಬಿಡಿಸು. ಬಹಳ ನಡೆದದ್ದು ಸುಸ್ತು, ಮಲ್ಕೊಂಡ್ರೆ ಸಾಕಾಗಿದೆ. ಹಾಂ. ಯಾಕೆ ಊಟ ಮಾಡಲ್ವಾ? ಅಂದಾಗೆ ಅವತ್ ನೋಡಿದ್ ರೇರ್ ಬರ್ಡ್ನ ಕಡೆಗೂ ತೋರಿಸ್ಲಿಲ್ಲ. ಅದು ತುಂಬಾ ಅಪರೂಪದ ಹಕ್ಕಿ. ನಾನೇ ಮತ್ತದನ್ನ ನೋಡಿ ಅಂದಮೇಲೆ ನಿನ್ಗೆ ಯಾಕೆ ತೋರಿಸ್ಲಿ? ಅದು ಅಲ್ಲದೆ ಇನ್ನೊಂದು ರೇರ್ ಬರ್ಡ್ ಸಿಕ್ಕಿರುವಾಗ ನಾನು ಹಳೆದನ್ನ ಕಟ್ಕೊಂಡು ಏನ್ ಮಾಡ್ಲಿ? ಗುಡ್ ನೈಟ್. ಬೆಳಿಗ್ಗೆ ನೋಡೋಣ. ಬಹಳ ಮಾತಾಡ್ಬೇಕು ಅನಿಸ್ತಿದೆ, ನಿದ್ದೆನೂ ಬರ್ತಿಲ್ಲ. ತುಂಬಾ ಚಳಿ ಅಲ್ಲ? ಹೌದೌದು. ಬಾ, ಅಲ್ಲಿಗೆ ಹೋಗಿ ಬೆಂಕಿನಾದ್ರೂ ಕಾಯಿಸ್ಕೊಳ್ಳೋಣ. ಬಾ. ಏನಯ್ಯ, ಬೆಂಕಿ ಕಾಯಿಸ್ತಾ ಇದೆಯಾ? ಚಳಿಗೆ ಎಷ್ಟು ಬೆಚ್ಚಗಿದೆ ನೋಡು. ಮೋಹನ್, ನಿನ್ ಕಣ್ಣಲ್ಲಿ ಬೆಂಕಿ ಕಾಣಿಸ್ತಾ ಇದೆ. ನಿನ್ ಕಣ್ಣಲ್ಲೂ ಅಷ್ಟೇ. ಸ್ಮಿತಾ, ಸ್ಮಿತಾ, ಚಳಿಗೆ ಬೆಚ್ಚಗಿದೆ. ಮೋಹನ್, ಪೌಲ್ ಕಣ್ಣಲ್ಲಿ ಬೆಂಕಿ ಕಾಣಿಸುತ್ತಾ ನೋಡು. ಸಾರಿ ಸ್ಮಿತಾ, ಪೌಲ್ ಕಣ್ಣಲ್ಲಿ ಬೆಂಕಿನೇ ಕಾಣಿಸಿಲ್ಲ. ಓ ಪಾಲ್, ನಿನ್ ಕಣ್ಣಲ್ಲಿ ಬೆಂಕಿನೇ ಇಲ್ಲ. ಸ್ಮಿತಾ, ಬಾ. ಈಗಾಗಲೇ ಸಾಕಷ್ಟು ಹೊತ್ತಾಗಿದೆ.
ಯಾಕೆ ಮೆಚ್ಚಿದ್ಯಾ? ನಿಂದೊಂದು ಪೋರ್ಟ್ರೇಟ್ ಮಾಡ್ಬೇಕು ನೋಡಿ ಈಗ. ಮೋಹನ್, ಒಂದ್ ಪೆನ್ನು ಪೇಪರ್ ಕೊಡು, ಒಂದ್ ಸ್ಕೆಚ್ ಬರೋಣ. ಗೋಪಾಲ್, ಕೆಟ್ಟ ಚಿತ್ರ ಬರೆಯೋದಲ್ದೆ ಅದ್ರ ಮೇಲೆ ಲಿಂಕ್ ಬೇರೆ ಹಾಕಿದ್ಯಾ? ಅದಿಂಕಲ್ಲ ಪಾಲ್, ನಿನ್ ಮುಖದ ಮೇಲಿರೋ ಮಸಿ. ನಾನ್ಸೆನ್ಸ್. ಸ್ಟುಪಿಡ್. ಸ್ಮಿತಾ, ಬಾ ಮೋಹನ್. ಸ್ಮಿತಾ, ಇವತ್ತು ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದೆ, ನಂಗೆ ಮರ್ತು ಹೋಗಿತ್ತು. ಬೇಗ ಲಗೇಜ್ ಪ್ಯಾಕ್ ಮಾಡು, ಹೊರಡೋಣ. ಏನ್ ಪಾಲ್, ಇಲ್ಲಿ 10-12 ದಿನ ಆದ್ರೂ ಇರೋಣ ಅಂತ ಹೇಳಿದ್ದಿ, ಈಗ ಇದಕ್ಕಿದ್ದ ಹಾಗೆ ಹೊರಡು ಅಂತೀಯಲ್ಲ. ಇಲ್ಲ, ಐ ಆಮ್ ಸಾರಿ, ನನ್ನ ಮೀಟಿಂಗ್ ಹೋಗ್ಲೇಬೇಕು. ಓ, ಈ ಕಾಡು ಅಂದ್ರೆ ನನ್ಗೆ ಎಷ್ಟು ಇಷ್ಟ. ಬಿಟ್ಟು ಬರೋಕೆ ಮನ್ಸಾಗಲ್ಲ. ನಾನು ಇನ್ನೂ 4 ದಿನ ಇರ್ಬೋದಲ್ಲ ಅಂತ ಎಷ್ಟು ಸಂತೋಷವಾಗಿದ್ದೆ. ಪರವಾಗಿಲ್ಲ, ಒಂದ್ ಕೆಲಸ ಮಾಡೋಣ. ನಿಂಗಷ್ಟು ಅರ್ಜೆಂಟ್ ಕೆಲಸ ಇದ್ರೆ ನೀನ್ ಬೇಕಾದ್ರೆ ಈಗ ಹೊರಡು, ನಾನೊಂದ್ 2 ದಿನ ತಡೆದು ಬರ್ತೀನಿ. ಮೋಹನ್ ನನ್ನನ್ನ ಬಸ್ಗೆ ಹತ್ತಿಸ್ತಾರೆ ಅಲ್ವಾ ಮೋಹನ್? ಆಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ನಿನ್ನ ಮೀಟ್ ಮಾಡ್ತೀನಿ. ಸರಿ, ನಿನ್ನ ಇಷ್ಟ ಬಂದ ಮಾಡು. ಪಾಲ್, ಇನ್ನು 2 ದಿವಸ ಪಾಲ್, ಬಂದ್ಬಿಡ್ತೀನಿ. ಬೆಂಗಳೂರಲ್ಲಿ ಸಿಗ್ತೀನಿ. ಬಾಯ್.
ಅದೇನದು? ಅದು ಗೀಜಗನ್ ಗೂಡು. ಅಂದ್ರೆ? ಗೀಜಗಂದ್ರೆ ಗೊತ್ತಿಲ್ವಾ? ಅದೊಂದು ವಿಚಿತ್ರ ಹಕ್ಕಿ. ನೋಡಕ್ಕೆ ದೊಡ್ಡ ಗುಬ್ಬಚ್ಚಿ ತರ ಇರುತ್ತೆ. ಮತ್ತೆ ಇದ್ರ ಗೂಡು ವಿಚಿತ್ರವಾಗಿದೆ ಅಲ್ಲ? ಹೌದು. ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಅದ್ರ ಗೂಡಿನ ಕತೆ ಹೇಳ್ತಿದ್ರು. ಸಣ್ಣ ಸಣ್ಣ ಹುಲ್ಲಿಂದ ಗೀಜಿಗೆ ಗೂಡು ಕಟ್ಟಿದ್ಮೇಲೆ ನದಿ ತೀರದಿಂದ ಜೇಡಿ ಮಣ್ಣನ್ನು ತಂದು ಆ ಗೂಡಿನೊಳಗಡೆ ತಂದೆ. ಆಮೇಲೆ ಕಾಡಿನಿಂದ ಮಿಳ್ಕುಳ ತಂದು ಆ ಜೇಡಿ ಮಣ್ಣಿಗೆ ಸಿಕ್ಸುತ್ತಂತೆ. ತಾನು ಮರಿ ಹಾಕಿ ಆ ಮರಿಗಳು ಬೆಳೆಯೋ ಹೊತ್ತಿನಲ್ಲಿ ಸುತ್ತಲೂ ಕತ್ಲಿರಬಾರ್ದು ಅಂತ ಮಿಳ್ಕುಳದ ಬೆಳಕಿನಲ್ಲಿ ಬೆಳೆಸುತ್ತಂತೆ. ಫ್ಯಾಂಟಾಸ್ಟಿಕ್. ನೇಚರಲ್ಲಿ ಏನೆಲ್ಲ ಆಡ್ಕೊಂಡ್ಬಿಟ್ಟಿದೆ ನೋಡು. ಅಷ್ಟೇ ಅಲ್ಲ, ಇದ್ರ ಗೂಡು ಗಾಳಿಗೆ ಏನಾದ್ರು ಕೆಳಗೆ ಬಿದ್ದುಬಿಟ್ರೆ ಅಥವಾ ಯಾರು ಮುಟ್ಬಿಟ್ರೆ ಆ ಗೂಡನ್ನೇ ಬಿಟ್ಟುಟ್ಟೋಗುತ್ತೆ. ವಾಸ ಮಾಡಕ್ಕೆ ಬೇರೆ ಗೂಡನ್ನೇ ಕಟ್ಟುತ್ತೆ. ಮೋಹನ್, ಆ ಗೂಡು ಎಷ್ಟು ಆರ್ಟಿಸ್ಟಿಕ್ ಆಗಿದೆ ನೋಡು. ಇಲ್ಲಿನ ಅನುಭವಗಳ ನೆನಪಿಗೆ ಅದನ್ನ ಮನೆಗೆ ತಗೊಂಡು ಹೋಗಿ ಇಟ್ಕೊಳ್ಳೋಣ ಅನ್ಸುತ್ತೆ. ನಂಗೆ ಅದನ್ನ ಕಿತ್ಕೊಡ್ತೀಯಾ? ತಗೋ. ಲವ್ಲಿ, ಬ್ಯೂಟಿಫುಲ್. ಚಿಕ್ಕನ್ನಲ್ಲಿ ನಾನು ಹಳ್ಳಿಲಿದ್ದಾಗ ಬಿಸಿಲು ಕಾಲು ಸುಡುತ್ತೆ ಅಂತ ಚಪ್ಪಲಿಗಳಿಗೆ ಬದಲು ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೆ. ಈಗ ಬಹುಶಃ ನಾನು ಅರ್ಧ ಕಾಲ್ಗೂ ಸಾಕಾಗತ್ತೋ ಇಲ್ಲ. ಮೋಹನ್, ಏನಿತ್ತು? ನಾವು ಆ ಗೂಡ್ ಮೇಲೆ ಕಿತ್ಬಿಟ್ವಿ. ಪಾಪ ಗೂಡು ಕಳ್ಕೊಂಡು ಹಕ್ಕಿಗಳೆಲ್ಲ ಚೀರಾಡ್ತು. ಹಾಗಾದ್ರೆ ತಗೋ, ಅಲ್ಲೇ ತಗೊಂಡು ಕಟ್ಬಿಡು. ಇಲ್ಲ ಸ್ಮಿತಾ, ನಾನಾಗಲೇ ಹೇಳಿದ್ನಲ್ಲ, ಆ ಗೂಡಿಗೆ ಮೇಲ್ಗೆ ಆದ್ಮೇಲೆ ಅವುಗಳು ಅದ್ರಲ್ಲಿ ವಾಸ ಮಾಡೋದಿಲ್ಲ. ಈಗ ಅವುಗಳು ನೀನೇ ಇಟ್ಕೋಬೇಕಾಗತ್ತೆ. ಯಾಕೆ ಸ್ಮಿತಾ, ಏನಾಯ್ತು? ನಾನು ಚಿಕ್ಕವಳಿದ್ದಾಗ ನಮ್ಮನೇಲಿ ಒಬ್ರು ಅಜ್ಜಿ ಇದ್ರು. ಮನೇಲಿ ನಾನು ಏನ್ ಮುಟ್ಟಿದ್ರು ಮೈಲ್ಗೆ ಮಾಡ್ಬೇಡ ಅಂತಿದ್ರು. ಆ ಅಜ್ಜಿ ಸತ್ತೋದ್ಮೇಲೆ ಆ ಪದ ನಾನು ಕೇಳಿರ್ಲಿಲ್ಲ. ಈಗ ಮತ್ತೆ ಅದನ್ನ ಕೇಳಿ ನಗು ಬಂತಷ್ಟೇ. ಸರಿ, ಇದನ್ನ ನಾನು ಇಟ್ಕೋತೀನಿ. ಇನ್ನೇನ್ ಮಾಡೋದು? ಬಾ ಹೋಗೋಣ. ಬಹುಶಃ ಮೊಬೈಲ್ ಇಷ್ಟೊತ್ತಿಗೆ ಬೆಂಗಳೂರು ತಲುಪಿರ್ಬೋದು. ಹಾ, ಬೆಳಿಗ್ಗೆ ನೋಡು ಹಾಗೆ ಕುಪ್ಸ್ಕೊಂಡು ಹೊರಟೋದ. ಅವ್ನು ಯಾವಾಗ್ಲೂ ಅಷ್ಟೇ, ತುಂಬಾ ಬೇಗ ಅಪ್ಸೆಟ್ ಆಗ್ಬಿಡ್ತಾನೆ. ಅವ್ನು ಹೊರಟೋದ್ಮೇಲೆ ಲಾಡ್ಜಲ್ಲಿ ನಾವಿಬ್ರೆ. ನಮಗೂ ತುಂಬಾ ಬೋರ್ ಆಗುತ್ತೆ. ನಮ್ ರೂಮ್ಗೆ ಬಂದಿದ್ಬಿಡು. ಹಲೋ ಮೋಹನ್. ಏನ್ ಸ್ಮಿತಾ, ಇವತ್ತಿನ ನಿದ್ದೆ ಮಾಡಿಲ್ಲ? ಮೈಸೂರು ತನಕ ಹೋಗ್ಬಿಟ್ಟಿದ್ದೆ. ನಿಮ್ಮನ್ನೆಲ್ಲ ಬಿಟ್ಟಿರ್ಲಾರ್ದೆ ವಾಪಸ್ ಬಂದ್ಬಿಟ್ಟೆ. ಬನ್ನಿ ಮಿಸ್ಟರ್ ಮೋಹನ್, ಮೈಸೂರಿಂದ ಒಳ್ಳೆ ಬಿಸ್ಕಿ ತಂದಿದ್ದೀನಿ. ಬನ್ನಿ, ಕಿಲ್ ಮಾಡೋಣ ಬನ್ನಿ. ಹೋಳಿ ಮಿಸ್ಟರ್ ಮೋಹನ್, ಕುಡೀರಿ ಕುಡೀರಿ, ತಗೊಳ್ಳಿ. ಛೇ, ಏನ್ ಹುಡುಗರಪ್ಪ ನೀವು. ನಮ್ಮ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಬಾಟ್ಲನ್ನ ಕಿಲ್ ಮಾಡ್ತಿದ್ವಿ.
ಮೈಸೂರಿನಿಂದ ವಾಪಸ್ ಬರುವಾಗ ವಿಪರೀತ ಮಳೆ. ಹಾಳಾದ ಸಲಗುಗಳು ಮಳೆಗೆ ರಸ್ತೆಗೆ ಬಂದ್ಬಿಡುತ್ತವೆ. ಈ ಕತ್ತೆಯಲ್ಲಿ ನನಗೆ ಸಲಗ ತೊಂದರೆ ಕೊಡಬಹುದು ಅಂತಿದ್ದೆ. ಹ್ಯಾಂಗಾದ್ ಹಾಗೇನಾಗ್ಲಿಲ್ಲ. ಏನ್ ನೋಡಿಯಾ? ಎಲ್ಲೋ ಮರ ಅವತ್ತು ದುಡ್ಡು ತಗೊಂಡು ಹೋಗೋದು ತಿರ್ಗಾ ಪತ್ತೇನೇ ಇಲ್ಲ. ಆವತ್ತೇ ಪಟ್ಟಣಕ್ಕೆ ಹೋಗಿದ್ದೆ ಹೊಡಿಯಾ, ಎಲ್ಲೆಲ್ಲೂ ಜನಸಮುದ್ರ, ಹುಟ್ಟಿ ಕಾಣ್ಲೇ ಇಲ್ಲ. ಬೇವರ್ಸಿ ಹಾಳಾದ್ಲು ಅಂತ ಊರಿಗೆ ವಾಪಸ್ ಬಂದ್ಬಿಟ್ಟೆ. ಇಲ್ಲೇ ಬಂದಿದ್ಲು, ಯಾವ ಒಂದ್ ಜೊತೆಲೋ 4-6 ದಿವಸ ಇದ್ಬಿಟ್ಟು ಬಂದ್ಲು. ಊರಿನ ಜನ ಹೇಳಿದ್ರು ದೇವತೆಗೆ ತಪ್ಪದಂಡ ಒಪ್ಸಿ ವಾಪಸ್ ಕರ್ಕೊಂತ. ಬಿಡಕ್ಕಾಯ್ತದ ಒಡಿಯ, ಎಷ್ಟೇ ಆಗ್ಲಿ ಕಟ್ಕೊಂಡೋಳ್ತಾನೆ. ಅದಕ್ಕೆ ಇವೆಲ್ಲ ನಡೆಸಿದ್ದು. ಮೋಹನ್, ಲಾಡ್ಜ್ ವಾಪಸ್ ಹೋಗೋಣ. ಮಾರನಿಗೂ ಬದುಕಬೇಕಾಗಿದೆ. ವಾಪಸ್ ಬಂದ ಪುಟ್ಟಿನ ಮಾರ ಒಪ್ಕೊಂಡಿದ್ದಾನೆ. ಪವನ್ ಸಹ ವಾಪಸ್ ಬಂದಿದ್ದಾನೆ. ಬಹುಶಃ ಅವನನ್ನು ನಾವು ಒಪ್ಕೋಬೇಕಾಗುತ್ತೋ ಏನೋ. ಮೋಹನ್, ನಮಗೆಲ್ಲ ಮಾರಿನ ತರಹ ಭೂಮಿ ಅಂಟ್ಕೊಂಡು ಬದುಕೋಕ್ ಸಾಧ್ಯವಾಗ್ತಿಲ್ಲ ನೋಡು. ನಾನು ಪ್ರತಿ ಸಲ ಹುಡುಗರ ಜೊತೆ ಓಡಾಡ್ದಾಗ್ಲೂ ಆ ಹುಡುಗರೆಲ್ಲ ನಾನು ಅವ್ರನ್ನ ಆಳ್ವಾಗಿ ಪ್ರೀತಿಸ್ತೀನಿ ಅಂತಲೇ ತಿಳ್ಕೊಂಡ್ಬಿಡ್ತಾರೆ. ಯಾಕೆ ಸ್ಮಿತಾ? ಇಲ್ಲಿನ ಅನುಭವಗಳೆಲ್ಲ ನನಗೆ ತುಂಬಾ ಎಕ್ಸೈಟಿಂಗ್. ನಾನು ಬೆಂಗಳೂರಿಗೆ ಹೋದ್ಮೇಲೆ ಇದ್ರ ಬಗ್ಗೆ ನನ್ನ ಫಿಯಾನ್ಸಿ ಕಾಗದ ಬರೀತೀನಿ. ಅವನು ತುಂಬಾ ಥ್ರಿಲ್ ಆಗ್ತಾನೆ. ಅರೆ, ಯಾಕೆ ನೀವಿಬ್ರು ಹಾಗೆ ನೋಡ್ತಿದ್ದೀರಿ? ಓ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣಿಸುತ್ತೆ. ನಿಜವಾಗ್ಲು ಐ ಆಮ್ ಎಂಗೇಜ್. ಅವನು ಸ್ಟೇಟ್ಸ್ನಲ್ಲಿದ್ದಾನೆ. ಇನ್ನು 2 ತಿಂಗಳಿಗೆ ಮದುವೆ. ಹನಿಮೂನ್ಗೂ ನಾವು ಇಲ್ಲೇ ಬರ್ತೀವಿ ಅಂತ ಕಾಣಿಸುತ್ತೆ. ನನಗೆ ಕಾರ್ಡ್ ತುಂಬಾ ಹಿಡಿಸ್ಬಿಟ್ಟಿದೆ. ಪಾಲ್, ಇನ್ನು ಕೂತೇ ಇದೆಯಲ್ಲ? ಓಹೋ, ಕಮಾನ್ ಮೋಹನ್. ಪಾಲ್, ನಾನು ಹೊರಗಡೆ ಇರ್ತೀನಿ, ನೀನ್ ಅಲ್ಲೇ ಬಂದ್ಬಿಡು. ಈ ಕಡೆ ನೋಡು. ಸ್ಮೈಲ್. ಅದೇ ಮುಂದೆ ಮುಂದೆ. ಬಸ್ ಅಲ್ಲಿ ಅಂಕಡೆ. ಸ್ಮೈಲ್ ಸ್ಮೈಲ್ ಸ್ಮೈಲ್. ಅಲ್ಲಿ ಲುಕ್ ದೇರ್ ಡೌನ್. ಇನ್ನು ಅಚ್ಚಾ, ಅಲ್ಲಿ ಲುಕ್. ಬಸ್. ಹೋಗೋಣ ಸ್ಮಿತಾ, ಕತ್ಲಾಗ್ತಾ ಇದೆ. ಫೋಟೋಗ್ರಾಫ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೇಮ್ ಹಾಕ್ಸಿಟ್ಕೋತೀನಿ.
ಸ್ಮಿತಾ ಮುಂದೆ ಕೂತ್ಕೋ. ಪರವಾಗಿಲ್ಲ, ಇಲ್ಲೇ ಕೂತ್ಕೋತೀನಿ. ಕತ್ಲಾಗೋದ್ರಲ್ಲಿ ಮೈಸೂರು ಸೇರ್ಕೊಂಬಿಡಿ ಮಿಸ್ಟರ್ ಪವಲ್. ಇಲ್ಲಿ ಒಂಟಿ ಸಲದ ಕಾಟ ವಿಪರೀತ. ಬೇಕಿದ್ರೆ ರಾತ್ರಿ ಇಲ್ಲೇದು ಹೋಗೋದಿತ್ತಲ್ಲ. ಪರವಾಗಿಲ್ಲ ಮಿಸ್ಟರ್ ಮೋಹನ್, 10 ದಿವಸ ಕಾಡಿನಲ್ಲಿ ಕಾಲ ಕಳೆದ್ಮೇಲೆ ಒಂಟಿ ಸಲದ ಬಗ್ಗೆ ಇರೋ ಹೆದರಿಕೆನೇ ಹೊರಟೋಗಿದೆ. ಮೋಹನ್, ಬಾಯ್. ಈವರೆಗೆ ನಾನು ಕಾಣದ ನನ್ನವನಿಗೆ ನನ್ನ ಸರ್ವಸ್ವವನ್ನು ಸಮರ್ಪಿಸುತ್ತೇನೆ. ಇನ್ನೆರಡು ದಿನಗಳಲ್ಲೇ ಬಂದು ನನ್ನನ್ನು ಬೆಂಗಳೂರಿನ ಅಶೋಕ ಹೋಟೆಲ್ನಲ್ಲಿ ಭೇಟಿಯಾಗು. ಸ್ಮಿತಾ. ನಾರಾಯಣ, ನಾರಾಯಣ, ಸಿಗರೇಟು ಬೀಡಿನೂ ಇದ್ದು ಕೊಡಪ್ಪ. ಬಟ್ಟೆಗಳನ್ನ ಡೋಬಿಂದ ವಾಪಸ್ ತಂದೆ. ಬಹುಶಃ ನಾಳೆ ಬೆಳಗ್ಗೆ ಫಸ್ಟ್ ಬಸ್ಗೆ ಹೋಗ್ಬೋದು ಅಂತ ಕಾಣಿಸುತ್ತೆ. ಮತ್ತೆ ಯಾವಾಗಲಾದ್ರು ಬಿಡುವಾದಾಗ ಬಂದು ನನ್ನ ಕೆಲಸ ಮುಗಿಸು.